ಗುರುಗಣಾಧಿಪತಯೇ ನಮಃ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಾಂ ತತೋ ಜಯಮುದೀರಯೇತ್. ನನ್ನ ಆಧ್ಯಾತ್ಮ ಬಂಧುಗಳೇ, ಸತತ 13 ದಿನಗಳಿಂದ ಗರುಡ ಪುರಾಣದ ಬಹಳಷ್ಟು ವಿಚಾರಗಳ ಬಗ್ಗೆ ನಾವು ಮಾತಾಡ್ತಾ ಬಂದಿದ್ದೇವೆ. ಈ 2 ದಿನಗಳಲ್ಲಿ ನಾವೊಂದು ಸಣ್ಣ ಪ್ರಮಾಣದಲ್ಲಿ ಈ ಗರುಡ ಪುರಾಣದ ವರ್ಸಿಟ್ಯಾಲಿಟಿ, ವಿಸ್ತೃತೆಯನ್ನು ತಿಳ್ಕೊಳ್ಳುವ ಪ್ರಯತ್ನ ಮಾಡೋಣ. ಗರುಡ ಪುರಾಣದಲ್ಲಿ ವಿಶೇಷವಾಗಿ ಹೇಳುವಾಗ ನಮಗೇನನ್ನು ತಿಳಿಸಿಕೊಟ್ಟಿದೆ, ಇಷ್ಟು ದಿನದಲ್ಲಿ ನಾವು ಗರುಡ ಪುರಾಣವನ್ನು ಓದಿದಾಗ ಅಥವಾ ಗರುಡ ಪುರಾಣದ ಬಗ್ಗೆ ಮಾತಾಡುವಾಗ ಪ್ರಧಾನವಾಗಿ ಗರುಡ ಪುರಾಣ ನಮಗೆ ಏನನ್ನ ತಿಳಿಸಿಕೊಡ್ತಾ ಇದೆ ಅಂತಂದ್ರೆ, ಒಂದು ಮನುಷ್ಯ ಹೇಗೆ ಬದುಕಬೇಕು ಎನ್ನುವಂತಹ ಪಾಠವನ್ನು ಮಾಡ್ತಾ ಇದೆ. ಎಷ್ಟು ವಿಚಾರಗಳ ಬಗ್ಗೆ ಗರುಡ ಪುರಾಣ ನಮಗೆ ಮಾರ್ಗದರ್ಶನವಾಗಿ ನಿಂತಿದೆ. ವ್ಯಾಸಮುನಿಗಳು ಕೊನೆಯಲ್ಲಿ ಬರೆದದ್ದು ಭಾಗವತ, ಗೊತ್ತಲ್ಲ ಎಲ್ಲರಿಗೂ. ಈ ಎಲ್ಲ ಪುರಾಣಗಳಲ್ಲೂ ಕೂಡ ಬಹಳಷ್ಟು ವಿಚಾರಗಳನ್ನು ಹೇಳ್ತಾ ಹೋಗುವಾಗ ಕೊನೆಯಲ್ಲಿ ಅದರ ಸಾರಾಂಶದಂತೆ ಪಾರಂಪರಿಕವಾಗಿ ಭಗವಂತನ ಮಹಿಮೆಯನ್ನು ಹೇಳಿದಂತಹದ್ದು ಕೊನೆಯಲ್ಲಿ ಭಾಗವತ. ಆದರೆ ನಾವು ಆ ಬರದ ಹಂತವನ್ನು ಕಾಣುವಾಗ ಗರುಡ ಪುರಾಣದಲ್ಲಿ ವಿಶೇಷವಾಗಿ ಹೇಗೆ ಬದುಕಬೇಕು ಅನ್ನುವಂತಹ ಮಾರ್ಗದರ್ಶನವನ್ನು ನಮಗೆ ಹಾಕಿಕೊಟ್ಟಿದ್ದಾನೆ. ಭಗವಂತನ ಅತಿ ಹೆಚ್ಚು ಅವತಾರದ ಕಥೆಗಳನ್ನು ಹೇಳದೆ, ಈ ಅವತಾರದಲ್ಲಿ ಹಾಗೆ ಮಾಡ್ದ, ಈ ಅವತಾರದಲ್ಲಿ ಹೀಗೆ ಮಾಡ್ದ ಎನ್ನುವ ಯಾವ ಒಂದು ವಿಸ್ತರತೆಯನ್ನೂ ಕೊಡದೆ ಕೇವಲ ಆ ಅವತಾರದ ಹೆಸರುಗಳನ್ನು ಹೇಳುತ್ತಾ, ಆ ಅವತಾರದ ಉದ್ದೇಶವನ್ನು ಪ್ರಧಾನವಾಗಿ ಹೇಳ್ತಾ, ಮತ್ಸ್ಯಾವತಾರ ಅಂತ ಹೇಳುವಾಗ ಮತ್ಸ್ಯಾವತಾರದಲ್ಲಿ ಮನ್ವಂತರ ಏನು ಅವನನ್ನು ಉಳಿಸ್ಕೊಳ್ಬೇಕು, ವೈವಸ್ವತ ಮನುವನ್ನು ಉಳಿಸಬೇಕು ಎನ್ನುವಂತಹ ಕಾರಣಕ್ಕೆ ಲೋಕ ಸಂರಕ್ಷಣೆಯಾಗಬೇಕು, ಸೃಷ್ಟಿಕ್ರಮ ನಿಲ್ಲಬಾರದು, ಹಾಗಾಗಿ ಮತ್ಸ್ಯಾವತಾರ ತಗೊಂಡ. ಇದನ್ನೆಲ್ಲ ಹೇಳುವಂತಹ ಗರುಡ ಪುರಾಣ ವಿಶೇಷವಾಗಿ ಜ್ಞಾನದ ಅವತಾರಗಳ ಬಗ್ಗೆ ಹೇಳುವುದು, ಜ್ಞಾನದ ಅವತಾರದ ಬಗ್ಗೆ ಸಂಶೋಧನೆ ಮಾಡಲಿಕ್ಕೆ ನಮಗೆ ಹೆಚ್ಚು. ಯಾಕೆ ಅಂತಂದ್ರೆ ಮನುಷ್ಯನಿಗೆ ಹಾಗೆ ಪವಾಡಗಳು ಇಲ್ಲ ಅಂತ ಆದರೆ, ಪವಾಡ ಸದೃಶವಾದಂತಹ ಕಥೆಗಳು ಇಲ್ಲ ಅಂತಾದರೆ ನಮಗದ್ರ ಮೇಲೆ ಇಂಟ್ರೆಸ್ಟ್ ಬರುವುದಿಲ್ಲ ಅಲ್ವಾ? ಆದರೆ ಇದರಲ್ಲಿ ಆ ರೀತಿ ಯಾವ ಪವಾಡ ಸದೃಶ ವಿಚಾರವನ್ನು ಹೇಳಲಿಲ್ಲ ನಮಗೆ. ಹಾಗೆ ನಮಗೆ ನಾವೊಂದು ಗುರುಗಳು, ಒಂದು ದೇವರು ಅಂತ ಹೇಳುವಾಗ ನಾವು ಅವನೊಂದು ದೊಡ್ಡವರು ಮಾಡಲಿಕ್ಕೆ ತುಂಬ ಕಥೆಗಳನ್ನು ಹೇಳೋದುಂಟು ಅಲ್ವಾ? ಈಗ ಹೇಳುವಾಗ ನನಗೊಂದು ನೆನಪಾಗ್ತದೆ, ಈ ಹೊಸ ಕಥೆಗಳು, ಹೊಸ ದೇವರ ಸೃಷ್ಟಿಗಳೆಲ್ಲ ಈ ಕಲಿಯುಗದಲ್ಲಿ ಆಗುವಾಗ ಒಂದಿಷ್ಟು ಕಥೆಗಳೆಲ್ಲ ಹುಟ್ಟುಕೊಳ್ತದೆ. ಹಾಗೆ ಆಯಿತು, ಹೀಗೆ ಆಯಿತು, ಎಲ್ಲೂ ಆಧಾರ ಸಿಗದೆ ಪುರಾಣಗಳನ್ನೆಲ್ಲ ಆಧಾರ ತಗೊಂಡ್ಬಿಡ್ತಾರೆ. ತ್ರೇತಾಯುಗದಲ್ಲಿ ರಾಮ ಇಲ್ಲಿ ಬಂದಿದ್ದಂತೆ, ಹೀಗೆಲ್ಲ. ಯಾಕೆ ಅಂತ ಕೇಳಿದ್ರೆ, ಆ ಪವಾಡಗಳನ್ನು ಹೇಳಿದಾಗ ಆ ದೇವಾಲಯ ಅಥವಾ ಆ ದೇವಾಲಯದಲ್ಲಿರುವ ದೇವರನ್ನು ದೊಡ್ಡದು ಮಾಡಲಿಕ್ಕೆ ನಾವು ಹೊರಡೋದು. ಭಗವಂತನನ್ನ ದೊಡ್ಡವರು ಮಾಡ್ಲಿಕ್ಕೆ ನಾವ್ಯಾರು? ಅವನು ಮೊದಲೇ ದೊಡ್ಡವನಲ್ಲ. ಗರುಡ ಪುರಾಣ ಅದ್ರ ಬಗ್ಗೆ ಹೇಳ್ತದೆ, ನೀವಾಗೆ ಏನನ್ನು ಭಗವಂತನ ದೊಡ್ಡವನು ಮಾಡೋದು ಬೇಡ, ಅವನೇ ದೊಡ್ಡವನು ಅಂತ. ಹಾಗಾಗಿ ಜ್ಞಾನದ ಅವತಾರಗಳ ಬಗ್ಗೆ ಒಂದಿಷ್ಟು ಚಿಂತನೆಯನ್ನು ಮೂಡಿಸೋದು. ನಿಮಗೆ ಭಾಗವತ ಬಿಟ್ಟರೆ ಇನ್ನೆಲ್ಲೂ ಕೂಡ ದತ್ತನ ಅವತಾರದ ಬಗ್ಗೆ ಮಾರ್ಕಂಡೇಯದಲ್ಲಿ ಒಂದು ಸ್ವಲ್ಪ ಬರ್ತದೆ, ಬಿಟ್ಟರೆ ಭಾಗವತದಲ್ಲಿ ದತ್ತನ ಪೂರ್ಣವಾದಂತಹ ಯೋಗ ಚರಿತ್ರೆಗಳು ಬರ್ತದೆ. ಆಯ್ತಾ?
ಹಾಗೆ ತುಂಬ ಜ್ಞಾನಾವತಾರಗಳ ಬಗ್ಗೆ ಹೇಳುವುದು. ಹೀಗೆ ಮೊದಲು ಅವತಾರವನ್ನು ಹೇಳಿ ಒಂದಿಷ್ಟು ಪುಣ್ಯ ಗಳಿಕೆಗೆ ಬದುಕಿಗೆ ಬೇಕಾದಂತಹ ದೇವತಾ ಆರಾಧನಾ ಕ್ರಮವನ್ನ ಗರುಡ ಪುರಾಣ ನಮಗೆ ಹೇಳ್ತದೆ. ವಿಶೇಷವಾಗಿ ಸೂರ್ಯ, ಗಣಪತಿ, ಅಂಬಿಕೆ ಅಂದರೆ ದೇವಿ ದುರ್ಗೆ, ಆಯ್ತಾ, ಶಿವ ಮತ್ತು ವಿಷ್ಣುವಿನ ಬಗ್ಗೆ ಹೆಚ್ಚು ಹೇಳ್ತದೆ. ಹೇಗೆ ಆರಾಧನೆ ಮಾಡಬೇಕು ಅಂತ ಹೇಳುವಾಗ ನ್ಯಾಸ ವಿಧಿಗಳನ್ನು ಹೇಳುವುದು. ನ್ಯಾಸ ವಿಧಿಗಳನ್ನು ಹೇಳುವುದು ಅಂತಂದರೆ ಆ ನ್ಯಾಸ ವಿಧಿಯಲ್ಲಿ ನಾನು ನಿಮಗೆ ಮೇಲೆ ಈಜಿದ್ದೇನೆ ಅಷ್ಟೇ. ತುಂಬ ಡೀಪಾಗಿ ಆ ಶ್ಲೋಕಗಳು ಅದರ ಅರ್ಥವನ್ನು ಗ್ರಹಿಸಲಿಕ್ಕೆ ಹೋದರೆ ಅದ್ಭುತವಾದ ವಿಚಾರಗಳು ನಮಗೆ ತಿಳಿಸ್ತದೆ. ನಮಗೆ ಕಾಣುವಾಗ, ಹೊರಗಿನಿಂದ ಕಾಣುವಾಗ ಪೂಜಾ ವಿಧಿಗಳನ್ನು ಹೇಳಿದ್ದಾರೆ, ಅನೇಕ ದೇವರ ಪೂಜಾ ವಿಧಾನಗಳನ್ನು ಹೇಳುವಂತಹ ಒಂದು ಕ್ರಮವನ್ನು ಗರುಡ ಪುರಾಣದಲ್ಲಿ ತೋರಿಸಿದ್ದಾರೆ ಅಂತ. ಈಗ ಉದಾಹರಣೆಗೆ ಸೂರ್ಯ ಪೂಜೆಯನ್ನು ಹೇಳಿರುವುದು ಅಂತ. ಸೂರ್ಯ ಪೂಜೆಯನ್ನು ಹೇಳುವುದು ಅಂತ ಹೇಳುವಾಗ ಅಲ್ಲಿ ಸೂರ್ಯನನ್ನ ಅಥವಾ ಸೂರ್ಯ ನ್ಯಾಸವನ್ನ ಮಾಡುವಾಗ ನಮಗೆ ಗೊತ್ತಾಗ್ತದೆ ಸೂರ್ಯನಿಂದ ನಮಗೆ ಉಪಯೋಗ ಏನುಂಟು ಅಂತ. ಸೂರ್ಯನಿಂದ ನಮಗೇನು ಉಪಯೋಗ ಉಂಟು ಅಂತ, ಆಯ್ತಾ. ಆ ಒಂದೊಂದು ಶಬ್ದಗಳಲ್ಲಿ ಆ ಸೂರ್ಯನ ಉಪಯೋಗ ಗೊತ್ತಾಗುವಂತಹ ಕ್ರಿಯೆಯನ್ನ ಪೂಜಾ ಪದ್ಧತಿಯಲ್ಲಿ ತೋರಿಸಿಕೊಟ್ಟಿದ್ದಾರೆ. ಹೀಗೆ ಎಲ್ಲ ದೇವರದು ಗಣಪತಿ ಅಂತ ಹೇಳುವಾಗ ಈಗ ಗಣಪತಿ ಮೂಲಾಧಾರ ಚಕ್ರಕ್ಕೆ ಒಡೆಯ ಯೋಗದಲ್ಲಿ ಹೇಳುವುದುಂಟಲ್ಲ, ಯಾರು ಹೇಳದ್ದು ಅದನ್ನ? ಮೂಲಾಧಾರಕ್ಕೆ ಚಕ್ರಕ್ಕೆ ಒಡೆಯ. ಮೂಲಾಧಾರ ಚಕ್ರ ಆಕ್ಟಿವೇಟ್ ಆದಾಗ ಸಾಂಸಾರಿಕ ಜೀವನ ಅಭಿವೃದ್ಧಿ ಆಗ್ತದೆ ಅಂತ. ಬ್ರಹ್ಮಚಾರಿ ಅಲ್ವಾ ಭಟ್ರೆ ಗಣಪತಿ? ಪ್ರಶ್ನೆ ಬರಬೇಕಲ್ಲ ನಮಗೆ, ಅಲ್ವಾ? ಆದರೆ ಬ್ರಹ್ಮಚರ್ಯವನ್ನು ಹೋಗಲಾಡಿಸಿ ಸತ್ಸಂತಾನಗಳು ಬೇಕು ಅಂತಾದರೆ ಗಣಪತಿಯನ್ನ ಆರಾಧನೆ ಮಾಡಬೇಕು, ಸಂಸಾರಕ್ಕೆ ಇಳಿಬೇಕು ಅಂತ ಆದರೆ ಗಣಪತಿಯ ಅನುಗ್ರಹ ಬೇಕು. ಅದನ್ನು ಗರುಡ ಪುರಾಣ ಹೇಳ್ತದೆ. ಇವತ್ತು ಜ್ಯೋತಿಷ್ಯರು ಹೇಳುವುದುಂಟು, ಮದುವೆ ಆಗಲಿಲ್ಲ ಅಂತಂದರೆ ನೀವು ಲಾಜಾ ಗಣಪತಿ ಹೋಮ ಮಾಡಿ ಅಂತ. ಎಲ್ಲಿಂದ ಬಂತದು? ಮದುವೆಯಲ್ಲೆಲ್ಲ ಲಾಜಾ ಹೋಮ ಅಂತ ಭಟ್ರು ಮಾಡಿಸಿದ್ದು ನೆನಪುಂಟಲ್ಲ. ಏನದು ಲಾಜಾ ಹೋಮ? ಯಾವುದದು ಮಂತ್ರಗಳು? ಗಣಪತಿಗೆ ಸಂಬಂಧಪಟ್ಟ ಮಂತ್ರಗಳು. ಗಣಪತಿಗೂ ಮದುವೆಗೂ ಸಂಸಾರಕ್ಕೂ ಸಂಬಂಧ ಏನು? ಹೀಗೆ ನಾನು ಹೇಳುವುದು ಒಳಗಿಳಿಬೇಕು. ಕಲೋ ರುದ್ರೋ ವಿನಾಯಕ ಅಂತ ಹೇಳುವಾಗೆ ದುರ್ಗೆಯನ್ನ ಆರಾಧನೆ ಮಾಡೋದು. ದುರ್ಗೆಯನ್ನು ಯಾಕೆ ಮಾಡಬೇಕು? ಇಡೀ ಮಾತಾ ಸ್ವರೂಪವನ್ನು ಹೇಳುವಂತಹ ನ್ಯಾಸಗಳನ್ನು ಪೂಜೆಯಲ್ಲಿ ತೋರಿಸಿಕೊಟ್ಟಿದ್ದಾರೆ. ದುರ್ಗೆ ಅಂತ ಹೇಳುವಾಗ ಅಥವಾ ತಾಯಿ ಅಂತ, ಜಗನ್ಮಾತೆ ಅಂತ ನಾವು ಹೇಳುವಾಗ ಅವಳ ಈ ನ್ಯಾಸ ವಿಧಾನದಲ್ಲಿ ನೀವು ಅದರಲ್ಲಿ ನೋಡುವಾಗ ತುಂಬ ದೇವಿಯ ಒಂದು ಸ್ವರೂಪಗಳನ್ನೆಲ್ಲ ಹೇಳ್ತಾರೆ. ವರಾಹಿ, ಚಾಮುಂಡ, ಕಾಲರಾತ್ರಿ, ಹೀಗೆಲ್ಲ ನ್ಯಾಸಗಳಲ್ಲಿ ಬರುವ ಹೆಸರುಗಳು. ಯಾಕೆ? ಸೃಷ್ಟಿ ಕ್ರಮಕ್ಕೆ, ಸೃಷ್ಟಿಯಲ್ಲಿ ತಾಯಿಯ ಒಂದು ಜವಾಬ್ದಾರಿ ಏನು ಅಂತ ತೋರಿಸುವಂತಹ ಕರ್ಮವನ್ನು ಅದರಲ್ಲಿ ತೋರಿಸ್ತಾರೆ. ಶಿವ ಅಂತ ಹೇಳುವಾಗ ಮತ್ತೆ ಶಿವ ಮತ್ತು ವಿಷ್ಣುವಿನಲ್ಲಿ ನೀವು ನೋಡುವಾಗ ಅತಿ ಹೆಚ್ಚು ಬದಲಾವಣೆ ಕಾಣುವುದಿಲ್ಲ. ತುಂಬ ನ್ಯಾಸದಲ್ಲಿ ನಿಮಗೆ ವ್ಯತ್ಯಾಸ ಕಾಣಿಸುವುದಿಲ್ಲ. ಅಲ್ಲಿ ಪ್ರಧಾನವಾಗಿ ಯಾರು ಶಿವ ಮತ್ತು ವಿಷ್ಣುವನನ್ನ ಬೇರೆಯಾಗಿ ಕಾಣ್ತಾರೆ ಅವರಿಬ್ಬರು ಒಂದೇ ಎನ್ನುವಂತಹ ತತ್ವವನ್ನು ತೋರಿಸುವಂತಹ ನ್ಯಾಸಕ್ರಿಯೆಯನ್ನು ಹೇಳ್ಕೊಂಡು ಹೋಗ್ತಾರೆ. ಅದೇ ಹೇಳಿದ್ದು ನಾನು, ಮೇಲೆ 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 ನಾವು ಓದಿದ್ರೆ ಅಥವಾ ನೇರವಾಗಿ ಚಿತ್ತಕ್ಕೆ ಚೇತನವನ್ನ ಕೊಡದೇ ಇದ್ರೆ ನಮಗೆ ಅರ್ಥ ಆಗೋದು ಹೇಗೆ? ಪುರಾಣ ಅಂದ್ರೆ ಗುಪ್ತವಾಗಿ ಅಷ್ಟೇ, ಭಾಷೆ ಅಂತ. ನಾವು ಗುಪ್ತವಾಗಿ ಈಗ ವ್ಯಾಸರು ಬರೆದ ಪುರಾಣಗಳನ್ನ ಹಾಗೆ ವಿಭಜಿಸಿದಂತಹ ವೇದಗಳನ್ನು ಅರ್ಥ ಮಾಡಬೇಕಾದ್ರೆ ನಾವು ಬರೀ ಆ ಶಬ್ದ ಅಥವಾ ಅಕ್ಷರದ ಮೇಲೆ ಯಾವುದನ್ನು ನಿರ್ಧಾರ ಮಾಡುವುದಲ್ಲ ಅಂತ. ಈಗ ಕಾಳಿದಾಸ ಒಂದು ಕವನ ಬರೆದಿದ್ದಾನೆ ಅಂತಂದ್ರೆ ಅಲ್ಲಿ ಹೋಗ್ಕೊಂಡು ನೀವು ವಿಶೇಷ ಅರ್ಥ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ, ಮಾಡೋದು ಅಲ್ಲ ಅಂತ. ಅವನಿಗೆ ಇಲ್ಲದ ಕಲ್ಪನೆಯಲ್ಲಿ ನೀವು ಅರ್ಥ ಮಾಡುವುದಲ್ಲ ಅಂತ.
ಅಲ್ಲಿ ರಾಜನನ್ನ ನಾರಾಯಣ ಅಂತ ಕಾಳಿದಾಸ ಹೇಳ್ತಾನೆ ಅಂತ ಹೇಳಿ ನಾರಾಯಣನೇ ರಾಜನಾಗಿ ಬಂದಿದ್ದ ಅಂತ ನೀವು ಕಲ್ಪನೆ ಮಾಡುವುದಲ್ಲ ಅಂತ, ಅದು ಹೊಗಳುವ ರೀತಿ ಅಷ್ಟೇ. ಹೀಗೆ ಪೂಜಾಕ್ರಮಗಳು ಅಥವಾ ನ್ಯಾಸವಿಧಿಯನ್ನ ಹೇಳಿದಂತಹ ಗರುಡ ಪುರಾಣ ಅತಿ ಹೆಚ್ಚು ನೀತಿಸಾರ. ಇದನ್ನೆಲ್ಲ ಯಾಕೆ ಮಾಡಬೇಕು ಅಂದ್ರೆ ಒಂದು ಸುಭೀಕ್ಷವಾದಂತಹ ಬದುಕನ್ನ ನಡೆಸಲಿಕ್ಕೆ. ಬದುಕನ್ನ ನಡೆಸುವಾಗ ಅಲ್ಲಿ ತುಂಬಾ ನೀತಿಸಾರಗಳನ್ನ ಹೇಳುವುದು. ನೀತಿಸಾರಗಳನ್ನು ಹೇಳುವುದು ಬದುಕು ಅಂತ ಹೇಳುವಾಗ, ಜೀವನ ಅಂತ ಹೇಳುವಾಗ ಮನುಷ್ಯ ಅನ್ನೋನು ಹೇಗಿರಬೇಕು, ಮನುಷ್ಯ ಅನ್ನೋನು ಏನಿರಬೇಕು, ಹ್ಯೂಮನ್ ಕ್ವಾಲಿಟೀಸ್, ಅದರ ಬಗ್ಗೆ ವಿಸ್ತಾರವಾದಂತಹ ಕಲ್ಪನೆ ನಾನು ತುಂಬ ಹೇಳಿದ್ದೇನೆ ಅಲ್ವಾ. ಧರ್ಮ ಅಂದ್ರೆ ಏನು, ನ್ಯಾಯ ಅಂತಂದ್ರೆ ಏನು, ಧರ್ಮದ ನಡೆ ಅಂತಂದ್ರೆ ಏನು, ಸತ್ಯದ ನಡೆ ಅಂತಂದ್ರೆ ಏನು, ಕಾರುಣ್ಯ ಅಂತಂದ್ರೆ ಏನು, ಹೀಗೆಲ್ಲ ಹೇಳಿದ್ದೇನೆ. ಒಂದು ಸಾರಾಂಶ ಮಾಡುವ ಅದನ್ನು, ಆ ಇಡೀ ದೊಡ್ಡ ನೀತಿ ಸಾರದ ಒಂದು ಪ್ರಯೋಗವನ್ನ ಸಾರಾಂಶ ಮಾಡುವ. ಒಂದು ಮನುಷ್ಯನ ಕ್ವಾಲಿಟೀಸ್. ಮೊದಲೇನು ಬೇಕು ಮನುಷ್ಯನಿಗೆ ಅಂತ ಕೇಳಿದ್ರೆ ಆಯ್ತಾ, ಹೇಳುವಂತಹದ್ದು ಸತ್ಯಂ, ಶೌಚಂ, ಅನಸೂಯ, ಹೀಗೆ ಹೇಳ್ತಾ ಹೋಗುದು ಕ್ವಾಲಿಟೀಸ್. ಸತ್ಯ, ಸತ್ಯ ಅಂತಂದ್ರೆ ಏನು ಹೇಳಿದೆ ನಾನು. ಕೃಷ್ಣನ ಉದಾಹರಣೆ ಕೊಟ್ಟು ಒಂದು ಕಥೆಯನ್ನು ಹೇಳಿ ಸತ್ಯವಾಗಿ ಹೇಗೆ ನಡಿಬೇಕು, ಸತ್ಯ ಮತ್ತು ಅಸತ್ಯದ ವ್ಯತ್ಯಾಸವನ್ನ ಹೇಗೆ ಮಾಡಬೇಕು ಅಂತ, ಆಯ್ತಾ. ಅದು ತುಂಬಾ ಸೂಕ್ಷ್ಮವಾದ ವಿಚಾರ. ಮನುಷ್ಯ ಸತ್ಯದಲ್ಲಿ ನಡಿಬೇಕು. ಸತ್ಯದಲ್ಲಿ ನಡೆಯೋದು ಅಂತ ಹೇಳುವಾಗ ಆ ಸತ್ಯ ಯಾವತ್ತೂ ಕಹಿಯಾಗಿದ್ದರೂ ಕೂಡ ಆ ಕಹಿ ಇನ್ನೊಬ್ಬನಿಗೆ ಬೇರೆ ರೀತಿ ಪ್ರಭಾವವನ್ನು ಕೊಡುವುದಿಲ್ಲ ಅಂತಾದರೆ ಸತ್ಯ ಸತ್ಯವಾಗಿ ಉಳ್ಕೊಳ್ತದೆ. ಆದರೆ ಆ ಸತ್ಯ ಸಮಾಜವನ್ನ, ದೇಶವನ್ನ, ಮನುಕುಲಕ್ಕೆ ತೊಂದರೆ ಕೊಡ್ತದೆ ಅಂತ ಆದರೆ ಆ ರೀತಿ ಸತ್ಯವನ್ನ ಹೇಳಲಿಕ್ಕಿಲ್ಲ. ಹಾಗಾಗಿ ಸತ್ಯದಲ್ಲಿ ನಡೆಯುವವನು ಮನುಷ್ಯ ಅಂತ. ಇಲ್ಲಿ ನಾನು ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ ಏನನ್ನು ಹೇಳಲಿಲ್ಲ. ಇದರಲ್ಲಿ ವರ್ಣಗಳನ್ನು ಹೇಳುವಾಗ ಪರಾಶರ ವರ್ಣ ರೀತಿ, ಬ್ರಹ್ಮಚರ್ಯ ಆಶ್ರಮಗಳುಂಟು, ಗೃಹಸ್ಥಾಶ್ರಮ, ವಾನಪ್ರಸ್ಥ, ಸನ್ಯಾಸ ಎಲ್ಲ ಇದ್ರೂ ಕೂಡ ಬೇಸಿಕ್ ಆಗಿ ಒಂದು ಮನುಷ್ಯ ಅನ್ನೋನು ಹೇಗಿರಬೇಕು ಅಂತ ಗರುಡ ಪುರಾಣ ವಿವರಣೆ ಕೊಡ್ತದೆ. ಮೊದಲನೇದು ಸತ್ಯ ಅಂತ ಹೇಳಿ. ಶೌಚ, ಶೌಚ ಅನ್ನುವಾಗ ಎಲ್ಲ ಬಂತು. ನೀವು ಈಗ ಹುಡುಗರಿಗೆ ಶೌಚ ಅಂತ ಹೇಳುವಾಗ ಕ್ಲೀನ್ಲಿನೆಸ್ ಏನದು, ತುಂಬ ಸಣ್ಣ ಶಬ್ದ ಆಯಿತು. ನಾವು ಇಂಗ್ಲೀಷ್ನಲ್ಲಿ ಶೌಚಕ್ಕೆ ಕ್ಲೀನ್ಲಿನೆಸ್ ಅಂತ ಹೆಸರು ಕೊಟ್ಟರೆ. ಶುಚಿಯಾಗಿ ಬದುಕುವುದನ್ನ ಶೌಚ ಅಂತ ಕರೆದು. ಏನೇನು ಶುಚಿ ಅಥವಾ ಮಡಿ, ಮೊದಲನೇದು ಮನಸ್ಸಿನ ಮಡಿಯನ್ನು ಕಾಪಾಡಬೇಕು. ಮನಸ್ಸಿನ ಮಡಿ, ಮನಸ್ಸಿನ ಮಡಿ ಅಂತ ಹೇಳುವಾಗ ನಾನು ಹೇಳಿದ್ದೇನೆ, ನಾನು ಈಗ ಸ್ನಾನ ಪದ್ಧತಿ ಹೇಳ್ತಾ ಇಲ್ಲ. ಶೌಚ ಅಂತಂದಾಗ ಮನಸ್ಸಿನಲ್ಲೇ ಮೊದಲು ಮಡಿಬೇಕು. ಯಾವುದೇ ರೀತಿಯಾದಂತಹ ಮಾನಸಿಕವಾದಂತಹ ಕೆಡುಕನ್ನ ಇನ್ನೊಬ್ಬರಿಗೆ ಬಯಸದೇ ಇರುವುದು, ಶುದ್ಧವಾದ ಮನಸ್ಸಿನಿಂದ ಜೀವನವನ್ನ ನಡೆಸುವುದು, ಇನ್ನೊಬ್ಬರಿಗೆ ಅನ್ಯಾಯ ಮಾಡುವ ಆಲೋಚನೆಯೂ ಕೂಡ ಮನಸ್ಸಿನಲ್ಲಿ ಬರದೇ ಇರುವುದು. ಹೇಳ್ತವರು ತುಂಬ ಹೇಳ್ಬೋದು. ಈ ಸಲ ಬೇಲಿ ಹಾಕುವಾಗ ಒಂದಡಿ ಆ ಕಡೆ ಒತ್ಸೋ, ಏನು ಸಮಸ್ಯೆ ಆಗೋದಿಲ್ಲ. ಇದಲ್ಲ ಅಂತ ಶುದ್ಧತೆ. ಹಾಗೆ ಮಾನಸಿಕವಾದಂತಹ ಶುದ್ಧತೆಯಿಂದ ಬದುಕಬೇಕು, ಅದು ಮನುಷ್ಯ. ಮಡಿ ಅಥವಾ ಶೌಚದಲ್ಲಿ ಮತ್ತೆ ಮಾನಸಿಕವಾದಂತಹ ಶೌಚವನ್ನು ಕಾಪಾಡಬೇಕು, ದೈಹಿಕವಾದಂತಹ ಶೌಚವನ್ನು ಕಾಪಾಡಬೇಕು. ದೈಹಿಕವಾದ ಶೌಚಕ್ಕೆ ಹೇಳಿದ್ದೇನೆ ಸ್ನಾನ ವಿಧಿಗಳು. ಸ್ನಾನ ವಿಧಿಗಳು ಅಂತ ಹೇಳುವಾಗ ನೆನ್ಪುಂಟ ಅಪವಿತ್ರ ಪವಿತ್ರೋವ ಮಂತ್ರ. ಈಗ ಪಾಠ ಮಾಡುವಾಗಲೂ ಕೂಡ ಪೂಜಾ ವಿಧಿಯಲ್ಲಿ ಹೇಳಿದ್ರು, ಬರೆದಿದ್ದಾರಲ್ಲ ಪುಸ್ತಕದಲ್ಲಿ, ಹೇಳಿದ್ದೇನೆ. ಅದರ ವಿವರವನ್ನ ಸ್ಪಷ್ಟವಾಗಿ ಹೇಳಿದ್ದೇನೆ. ನೆನ್ಪುಂಟಲ್ಲ, ತಾವರೆ ಮತ್ತು ಕಮಲದ ಡಿಫ್ರೆನ್ಸ್ ಅನ್ನ ಹೇಳಿ, ಕೆಂದಾವರೆ ಬಿಳಿಯ ಅಂಶವನ್ನು ಹೊಂದದಂತ ಸ್ವಲ್ಪ ಮಟ್ಟಿಗೆ ಕೆಂಪನ್ನ, ಪಿಂಕಿಶ್ ಇರುವಂತಹ ಕಣ್ಣಿನ ಹಾಗೆ ಅರಳಿಸಿ ಭಗವಂತ ನನ್ನನ್ನು ನೋಡು,
ನೀ ನೋಡುವಾಗ ಹೇಗೆ ಆ ತಾವರೆಯ ಎಲೆ ಮೇಲೆ ನೀರು ಜಾರಿ ಹೋಗ್ತದೆಯೋ ಹಾಗೆ ನನ್ನ ಪಾಪಗಳೆಲ್ಲ ಹರಿದು ಹೋಗ್ತದೆ. ಆ ರೀತಿಯಾದಂತಹ ಶುದ್ಧತೆ ಮೊದಲು ಬೇಕು. ಆ ರೀತಿ ಧ್ಯಾನ ಮಾಡಿದ್ರೂ ಕೂಡ ನಮ್ಮ ಮನಸ್ಸು ದೇಹಗಳು ಶುದ್ಧತೆ ಬರ್ತದೆ ಅಂತ. ಇನ್ನು ಭಸ್ಮ ಸ್ನಾನಗಳನ್ನ ಹೇಳಿದ್ದೇನೆ ಅಲ್ವಾ. ಭಸ್ಮ ಸ್ನಾನಗಳು ಅಂದರೆ ಅಥವಾ ಅಗ್ನಿ ಸ್ನಾನ ಅಂತ ನಾವೇನು ಕರಿತೇವೆ ಇದನ್ನು ಹೇಳಿದ್ದೇನೆ. ಸ್ಪಾಂಜ್ ಬಾತ್ ಎಲ್ಲ ಹೇಳಿದ್ದೇನೆ. ಕೊನೆಯಲ್ಲಿ ನೀರು ಹಾಕಿ ತೊಳೆಯೋದು ಒಂದು ಉಂಟು ಅಂತ. ನೋಡಿ, ಬದುಕಿಗೆ ಇನ್ನೇನು ಕೊಡಬೇಕು ಅಂತ ಈ ಶೌಚ ಅನ್ನುವಾಗ ಮಾನಸಿಕವಾದ ಶುದ್ಧತೆ, ಕಾಯಿಕವಾದ ಶುದ್ಧತೆ ಮತ್ತು ದೈಹಿಕವಾದ ಶುದ್ಧತೆಗಳನ್ನು ಹೇಳೋದ್ರ ಜೊತೆಗೆ ಸ್ನಾನವನ್ನು ಮಾಡುವುದು ಒಂದು ವಿಧಿ ಉಂಟು. ಆ ಸ್ನಾನವನ್ನು ಹೇಗೆ ಮಾಡಬೇಕು ಅಂತ ಗರುಡ ಪುರಾಣ ನಮಗೆ ಗೈಡೆನ್ಸ್ ಕೊಡ್ತದೆ. ಇಲ್ಲಿ ಯಾವ ಲಿಂಗ ಬದಲಾವಣೆ ಇಲ್ಲ, ಯಾವ ವರ್ಣಾಶ್ರಮದ ಒಂದು ಪದ್ಧತಿಯನ್ನು ಹೇಳಿಲ್ಲ. ಅಲ್ಲಿ ಎಲ್ಲರಿಗೂ ಹೇಳದ್ದು ಒಂದೇ ಒಂದು ಬದುಕಿನ ನಿಯಮವನ್ನು. ಸ್ನಾನ ಅಂತ ಹೇಳುವಾಗ ನೆನ್ಪುಂಟಲ್ಲ, ಮೃತಿಕಾ ಸ್ನಾನ ಮಾಡೋದು. ಮೊದಲು ಕಾಲನ್ನು ತೊಳೆಯೋದು, ಅಂದರೆ ದಂತ ಎಲ್ಲ ತೊಳೆದು ಮೊದಲು ಕಾಲನ್ನು ತೊಳೆಯುವುದು, ಸೊಂಟದ ಭಾಗಕ್ಕೆ ಹೆಚ್ಚು ಹಚ್ಚೋದು ಎಲ್ಲ ಹೇಳಿದೆ ನಾನು, ನೆನ್ಪುಂಟಲ್ಲ. ಹಾಗೆ ಶುಚಿಯಾಗಿ ಬದುಕಬೇಕು, ಜೀವನದ ಮೌಲ್ಯ ಹಾಗೆ. ಯಾಕೆ ಗೊತ್ತಾ, ಸ್ನಾನ ಮಾಡಲೇಬೇಕು ಅಂತ ಯಾಕೆ ಹೇಳೋದು ಗೊತ್ತುಂಟಾ? ಇಷ್ಟೆಲ್ಲ ಮಾಡುವಾಗ ಪಕ್ಕದಲ್ಲಿ ಕೂತು ನೀವು ವಾಸನೆ ಬರಬಾರ್ದು ಅಂತ. ನಾನು ಬೆಳಗ್ಗೆ ಎದ್ದು ಪವಿತ್ರ ಅಂತ ಹೇಳಿದ್ದೇನೆ, ಬಟ್ರೆ ನಾನು ಶುದ್ಧ ಇದ್ದೇನೆ ಎಲ್ಲ ಹೇಳೋದು ಅಹಂಕಾರ ಆಯ್ತು ಅಷ್ಟೇ. ಪಕ್ಕದಲ್ಲಿ ಕೂತು ಮುಚ್ಚಬಾರ್ದಲ್ಲ ಅಲ್ವಾ. ಹಾಗಾಗಿ ನೀರಿನಿಂದ ತೊಳೆಯುವುದು ಸ್ನಾನ ಇದೆ ಬೇಕು. ಹೀಗೆ ಶೌಚದಲ್ಲಿ ಬದಿಬೇಕು. ನಂತರ ಅನಸೂಯ. ಏನದು ಅನಸೂಯ? ದತ್ತಾತ್ರೇಯ ನಮ್ಮ ಅದಕ್ಕೊಂದು ಅರ್ಥ ಉಂಟು ಅಂತ. ಅಸೂಯೆಯನ್ನ ಬಿಟ್ಟು ಬದುಕಬೇಕು. ದೊಡ್ಡ ನೀತಿ ಸಾರ. ಈ ಅನಸೂಯ ಅನ್ನೋದಕ್ಕೆ 2 ಅಧ್ಯಾಯ ಬರೆದಿದ್ದಾರೆ ಅಂತ ಆ ಬದುಕಿನ ನೀತಿ ಸಾರಗಳಲ್ಲಿ. ಈಗ ಯಾರೋ ಬೆಳವಣಿಗೆಯನ್ನು ಕಂಡು ನಾವು ಅಸೂಯೆ ಪಡ್ತೇವಲ್ಲ, ಅದು ಮಾಡಬಾರ್ದು ಅಂತ. ಅವನ ಬೆಳವಣಿಗೆಯನ್ನು ಕಂಡು ಸಂತೋಷ ಪಡಬೇಕು ನಾವು. ಒಳ್ಳೆ ರೀತಿಯಾದಂತಹ ಬೆಳವಣಿಗೆ. ಅವನಲ್ಲಿ ತಪ್ಪು ಮಾಡ್ತಾ ಇದ್ನಾ, ಮುಂದಿನ ಭಾಗದಲ್ಲಿ ಹೇಳ್ತೇನೆ ಏನು ಅಂತ. ನಮಗೆ ಈ ಕೆಲವೊಮ್ಮೆ ಅನಿಸೋದು, ಯಾರು ಬೆಳವಣಿಗೆಯನ್ನು ಕಂಡಾಗ, ಕೆಲವೊಬ್ಬರ ವಿದ್ಯೆ ಜ್ಞಾನವನ್ನು ಕಂಡಾಗ ಅಸೂಯೆ ಹುಟ್ಟುತ್ತದೆ. ನಮಗೆ ಯಾಕೆ ಇದಿಲ್ಲ ಅಂತ ಹೇಳಿ ಒಂದು ಬರ್ತದೆ. ಅವನು ಹಾಳಾಗಲಿ ಅಂತ ನಿಮ್ಮ ಮನಸ್ಸಿನಲ್ಲಿ ಬರದೇ ಇದ್ರು ಕೂಡ ನಮಗೆ ಯಾಕಿಲ್ಲ ಅಂತ ಒಂದು ಅಸೂಯೆ ಬರ್ತದಲ್ಲ. ಆ ಅಸೂಯೆ ಬರಬಾರ್ದು. ನಾವು ಅನಸೂಯರಾಗಿ ಬದುಕಬೇಕು. ಗರುಡ ಪುರಾಣ ನಮಗೆ ಗೈಡ್ ಮಾಡ್ತದೆ. ಆ ಅಸೂಯೆ ಬರಬಾರ್ದು ಅಂತಂದ್ರೆ ಏನು ಮಾಡಬೇಕು ಭಟ್ರೆ ಅಂತ ಗರುಡ ಪುರಾಣ ಕೇಳಿದ್ರೆ ಅದಕ್ಕೆ ಹೇಳೋದು ಈ ವಿಧಿಗಳನ್ನೆಲ್ಲ ಮಾಡು ನ್ಯಾಸ ಅಂತ. ಭಗವಂತನೆಡೆಗೆ ಮನಸ್ಸು ಹೋಗುವಾಗ ಎಲ್ಲವೂ ನಶ್ವರಗಳು ಅಂತ ಅನಿಸ್ಲಿಕ್ಕೆ ಶುರುವಾದಾಗ ಯಾರ ಬೆಳವಣಿಗೆಯನ್ನ ಕಂಡರೂ ಕೂಡ ನಿಮಗೆ ಅಸೂಯೆ ಬರುವುದಿಲ್ಲ ಅಂತ. ಮನುಷ್ಯನಿಗೆ ಆ ಸತ್ಯ ಗೊತ್ತಾಗಬೇಕು ಮೊದಲು. ಈ ನಶ್ವರ ಅನ್ನುವಂತಹ ಸತ್ಯ ಗೊತ್ತಾಗಬೇಕು. ನೋಡಿ, ಈಗ ಬಹಳಷ್ಟು ಒಂದು ಸಣ್ಣ ಉದಾಹರಣೆ ಕೊಡ್ತೇನೆ. ಇವತ್ತು ನಾನೊಂದು ಮೊಬೈಲ್ ತಗೊಂಡೆ, ಆಯ್ತಾ? ಇವತ್ತು ತಗೊಂಡಿದ್ದೇನೆ. ಯಾವುದೋ ಒಂದು ದೊಡ್ಡ ಮೊತ್ತ ಕೊಟ್ಟು ಮಾರ್ಕೆಟ್ನಲ್ಲಿ ಹೊಸದಾಗಿ ಬಂದಂತಹ ಅದ್ಭುತವಾದಂತಹ ಒಂದು ಮೊಬೈಲ್ನ ತಗೊಂಡು ಬಂದೆ. ತಂದು 2 ದಿನ ಆಗಿರೋದಿಲ್ಲ, ಮತ್ತೊಂದು ಹೊಸದು ಬರ್ತದೆ. ಅದು ನನ್ನ ಪಕ್ಕದ ಮನೆಯವನ ಕೈಗೆ ಸೇರ್ತದೆ. ಆಗ ನಾನು ಅಸೂಯೆ ಪಡೋದು, ಅಯ್ಯೋ 2 ದಿನ ಕಾದಿದ್ರೆ ಆಗ್ತಿತ್ತಲ್ಲ, ಇನ್ನು ಹೊಸ ಮಾಡೆಲ್ ಸಿಕ್ತಿತ್ತು ನನಗೆ. ಅಂದರೆ ಅರ್ಥ ಏನಾಯಿತು? ನೀವು ಕಷ್ಟಪಟ್ಟು ದುಡಿದು ಒಂದು 50,000 1 ಲಕ್ಷ ಕೊಟ್ಟು ತಂದಂತಹ ವಸ್ತು, ನೀವೇ ಇಷ್ಟಪಟ್ಟು ಆಸೆಯಿಂದ ತಂದಂತಹ ವಸ್ತು 2 ದಿನದಲ್ಲಿ ಬೆಲೆ ಇಲ್ಲದ ಸ್ಥಿತಿಗೆ ಹೋಗ್ಬಿಡ್ತು. ಪಕ್ಕದವನ ಕೈಯಲ್ಲಿರೋದು ಅದ್ಭುತ ಅಂತ ಅನಿಸ್ತು ನಿಮಗೆ. ಯಾಕೆ ಹಾಗೆ? ಹಾಗಾಗಿ ಆ ಒಂದು ನಶ್ವರತೆ ನಮಗೆ ಗೊತ್ತಾಗಬೇಕು. ಇದೆಲ್ಲ ಸಣ್ಣ ಸೂಕ್ಷ್ಮತೆಗಳು, ಹೌದಲ್ಲ? ಈಗ ನಮಗೆ ಅನಿಸೋದು ಹಾಗೆ ಅಲ್ಲ.
ಪುರಾಣ ಅದನ್ನು ಹೇಳ್ತದೆ. ಆ ರೀತಿಯಾದಂತಹ ವೈರಾಗ್ಯದ ಮನಸ್ಥಿತಿಗಳು, ವೈರಾಗ್ಯ ಅಂದರೆ ಸಂಸಾರ ಬಿಟ್ಟು ಕಾಡಿಗೆ ಓಡ್ ಹೋಗೋದಲ್ಲ ಅಂತ, ಜೀವನದಲ್ಲಿದ್ದು ಹೇಗೆ ವೈರಾಗ್ಯದಲ್ಲಿ ಬದುಕಬೇಕು, ಆ ವೈರಾಗ್ಯದಲ್ಲಿ ಬದುಕುವುದಕ್ಕೆ ಬೇಕಾದಂತಹ ಅಂಶಗಳು ಹಾಗೆ ಮನಸ್ಸಿಗೆ ಬಂದರೆ ಇನ್ನೊಬ್ಬನ ಮೇಲೆ ಅಸೂಯೆ ಬರುವುದಿಲ್ಲ. ಬೆಟ್ಟಕ್ಕಿಂತ ಬೆಟ್ಟ ದೊಡ್ಡದಲ್ಲ. ಇವತ್ತು ಯಾವುದೋ ಒಂದು ವ್ಯಕ್ತಿ ಅತಿ ಎತ್ತರಕ್ಕೆ ಬೆಳೆದಿದ್ದಾನೆ ಅಂತ ಹೇಳುವಾಗ ಆಯ್ತಾ, ಮತ್ತೆ ಬರುವಾಗ ಇನ್ನೊಬ್ಬ ಇನ್ನೂ ಮೇಲೆ ಹೋಗ್ತಾನೆ ಅಂತ ಅರ್ಥ. ಅಲ್ಲಿವರೆಗೆ ಒಂದು ದಾರಿ ಮಾಡಿದ್ದಾನೆ, ಅದಕ್ಕಿಂತ ಮೇಲೆ ಇನ್ನೊಬ್ಬ ಹೋಗ್ತಾನೆ. ಹಾಗೆ ಅಸೂಯೆಯನ್ನು ಬಿಟ್ಟು ಬದುಕಬೇಕು. ಆಮೇಲೆ ಸತ್ಯ ಆಯಿತು, ಶೌಚ ಆಯಿತು, ಅನಸೂಯ ಆಯಿತು, ದಯಾ ಅಥವಾ ಕಾರುಣ್ಯ. ದಯೆ ಅಂತ ಹೇಳುವಾಗ ಪ್ರಾಣಿ ಮಾತ್ರಗಳೆಲ್ಲರಲ್ಲೂ ಕೂಡ ದಯೆ ಇರಬೇಕು, ಕಾರುಣ್ಯ ಇರಬೇಕು. ಈಗ ದಯೆ ಕಾರುಣ್ಯ ಅಂತ ಹೇಳುವಾಗ ಅಲ್ಲಿ ಒಂದು ಸಮಸ್ಯೆ ಇದೆ, ಒಂದು ಅಹಂಕಾರ ಬರ್ತದೆ. ಏನು ಗೊತ್ತುಂಟ, ಒಬ್ಬನಿಗೆ ನಾವು ದಯೆಯಿಂದ ಸಹಾಯ ಮಾಡುವುದಾದರೆ, ಸಹಾಯ ಮಾಡಿದರೆ ಆಯ್ತಾ, ಒಂದು ಅಹಂಕಾರ, ನಾನು ಅವನಿಗೆ ಕಷ್ಟದಲ್ಲಿ ಹೆಲ್ಪ್ ಮಾಡಿದ್ದೇನೆ, ನನ್ನ ಕಷ್ಟದಲ್ಲಿ ಅವನು ಬರಬೇಕು, ಅಥವಾ ನಾ ಹೇಳಿದಾಗ ಅವ್ರು ಕೇಳಬೇಕು. ಇದು ದಯೆ ಅಲ್ಲ ಅಂತ ಹೇಳ್ತದೆ. ದಯೆ ಅಲ್ಲ ಇದು. ನೀವು ಸಹಾಯ ಮಾಡ್ತೀರೋ ಬಿಡ್ತೀರೋ ಅದರ ಪ್ರಶ್ನೆ ಇಲ್ಲ. ಪ್ರಾಣಿ ಮಾತ್ರದಲ್ಲಿ ಅವನು ನನ್ನ ನೆಂಟ ಅಂತ ಸಹಾಯ ಮಾಡೋದಲ್ಲ, ಅವನು ನನ್ನ ಸ್ನೇಹಿತ ಅಂತ ಸಹಾಯ ಮಾಡೋದು ಅಲ್ಲ. ಆಯ್ತಾ, ಸಮಾಜದಲ್ಲಿ ಯಾವ ಪ್ರಾಣಿ ಮಾತ್ರಗಳಿದೆ, ಉದಾಹರಣೆಗೆ ರಸ್ತೆಯಲ್ಲಿ ಹೋಗುವಾಗ ಆಯ್ತಾ, ಒಂದು ಬೆಕ್ಕೋ ನಾಯಿಯೋ ಏನೋ ಒಂದು ಗಾಡಿಗೆ ತಾಗಿ ಬೀಳ್ತದೆ, ನಮಗೆ ತಕ್ಷಣ ಮನಸ್ಸಿನಲ್ಲಿ ಬರಬೇಕಂತೆ, ಅಥವಾ ಬರ್ತದೆ ಅಲ್ಲ, ಸರ್ವೇ ಸಾಮಾನ್ಯ ಅಯ್ಯೋ ಪಾಪ ಯಾರು, ಸ್ವಲ್ಪ ಇನ್ನೊಂಚೂರು ಹೆಚ್ಚು ದಯ ಇರೋರು ಅದನ್ನು ಕರೆದುಕೊಂಡು ಆಸ್ಪತ್ರೆ ಹೋಗಿ ಟ್ರೀಟ್ಮೆಂಟ್ ಮಾಡಿ ಎಲ್ಲ ಮಾಡ್ತಾರೆ ಅಲ್ಲ. ದಯೆ ಹೀಗೆ ಪ್ರಾಣಿ ಮಾತ್ರಗಳಲ್ಲಿ ಅಷ್ಟೇ ಅಲ್ಲ, ಮನುಷ್ಯನಲ್ಲೂ ಹೀಗೆ ಇರಬೇಕು ಅಂತ ಎಷ್ಟೇ ಹೇಳ್ತದೆ ಗೊತ್ತಾ. ದಯೆ ಒಂದು ಉದಾಹರಣೆಗಳು, ಮನುಷ್ಯ ಈಗ ನನ್ನ ಪಕ್ಕದ ಮನೆಯವನಿಗೆ ಅಥವಾ ನನಗೆ ಯಾವುದೇ ಸಂಬಂಧ ಇಲ್ದಿರೋ ವ್ಯಕ್ತಿಗೆ ಏನೋ ಒಂದು ತೊಂದರೆ ಆಯಿತು, ಅಥವಾ ರಸ್ತೆಯಲ್ಲಿ ಒಂದು ಆಕ್ಸಿಡೆಂಟ್ ಆಗಿದೆ ಅಂತ ಇಟ್ಕೊಳ್ಳುವ. ಆಕ್ಸಿಡೆಂಟ್ ಆದ ವ್ಯಕ್ತಿಗೆ ತುಂಬ ಯೋಚನೆ ಮಾಡುವುದಲ್ಲ, ಆಯಿತಾ, ಅವನನ್ನು ಆಸ್ಪತ್ರೆಗೆ ನಾವು ಸೇರಿಸಿ ಬೇಕಾದ ವ್ಯವಸ್ಥೆಗಳನ್ನು ಮಾಡುವುದು ಎಲ್ಲ ಮಾಡಬೇಕು ಅಂತ. ಇದು ದಯೆಯಿಂದ ಮಾಡಬೇಕು, ಸಹಾಯ ಅಂತ ಮಾಡುವುದಲ್ಲ, ದಯೆಯಿಂದ ಮಾಡಬೇಕು. ಇನ್ನೊಂದು, ಯಾರೋ ಗೊತ್ತಿರುವ ವ್ಯಕ್ತಿ ಅಂತ ಇಟ್ಕೊಳ್ಳುವ, ಇದು ಗೊತ್ತಿಲ್ಲದಿರೋ ವ್ಯಕ್ತಿ ಆಯ್ತಲ್ಲ, ಅಲ್ಲ ಗೊತ್ತಿಲ್ಲ ಅಂತಂದರೆ ಈಗ ನಾವು ನೆನೆಸೋದೇ ಕಷ್ಟ, ಹೋಗ್ತಾ ಇರ್ತೇವೆ, ನಮಗೆ ಯಾಕೆ ಬೇಕು ಹಣೆ ಬರ ಅಂತ. ಗೊತ್ತಿರೋ ವ್ಯಕ್ತಿ, ಆಗ ನಾವು ಯೋಚನೆ ಮಾಡ್ತೀವಿ, ನನಗೆ ಹುಷಾರಿರಲಿಲ್ಲ, ಬಂದಿದ್ನಾ ನೋಡ್ಲಿಕ್ಕೆ ಆದರೂ ಬಂದಿದ್ನಾ, ನಾನು ಯಾಕೆ ಸಹಾಯ ಮಾಡಲಿ, ನಾನು ಯಾಕೆ ಅವನ ಮೇಲೆ ದಯೆ ತೋರಿಸ್ಬೇಕು, ಹೇಳುದುಂಟಲ್ಲ. ನನ್ನ ಅತ್ತೆ ಗಟ್ಟಿ ಇದ್ದಾಗ ಆಯ್ತಾ ಸಿಕ್ಕಾಪಟ್ಟೆ ಕಾಟ ಕೊಟ್ಟಿದ್ದಾಳೆ, ನನಗೆ ಹುಷಾರಿಲ್ಲ ಅಂತಂದ್ರೂ ತೊಂದರೆ ಕೊಟ್ಟಿದ್ದಾಳೆ, ಈಗ ಅವಳಿಗೆ ಕೈಕಾಲು ಆಗ್ತಾ ಇಲ್ಲ, ನಾನು ಯಾಕೆ ಮಾಡಬೇಕು, ಬೇಕಾದ್ರೆ ಅವ್ರ ಮಗ ಮಾಡ್ಕೊಳ್ಳಿ. ದಯೆ ಅಲ್ಲ, ಬದುಕಿಗೆ ಆ ವಿಷಯ ಅಲ್ಲ, ಅದು ಹ್ಯೂಮನ್ ಕ್ವಾಲಿಟೀಸ್ ಅಲ್ಲ ಅಂತ ನಾನು ಹೇಳಿದ ವಿಷಯ. ಎಲ್ಲರೂ ಹಾಗೆ ಮಾಡ್ತಾರೆ ಅಂತಲ್ಲ, ಅಂದರೆ ಸರ್ವೇ ಸಾಮಾನ್ಯವಾಗಿ ಆಗೋಣ ಹಾಗೆ ಬದುಕಬಾರದು, ಅದು ನಿಜವಾದ ಬದುಕಲ್ಲ ಅಂತ ಗರುಡ ಪುರಾಣ ಹೇಳ್ತಾರೆ. ದಯೆ ಅಥವಾ ಕಾರುಣ್ಯ ಅಂತ ನಾವು ಹೇಳಿದ್ದು. ಇದ್ರ ಜೊತೆಗೆ ನಾವು ಪದೇ 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 ಒಂದು ವಿಷಯವನ್ನು ಹೇಳೋದು ಉಂಟು. ಏನು ಅಂತ ಕೇಳಿದ್ರೆ, ಸ್ವಾಮಿ ನಮ್ಮಲ್ಲೊಂದು ಶಿಷ್ಟಾಚಾರ ಅಂತ ಇದೆ ಅಲ್ವಾ. ಈಗ ಆ ಶಿಷ್ಟಾಚಾರದ ಪ್ರಕಾರ ನಾವು ನಡಿಬೇಕು ಅಂತ, ಆ ರೀತಿ ಬದುಕುವವನು ನಿಜವಾದ ಮನುಷ್ಯ ಅಥವಾ ಹ್ಯೂಮನ್ ಕ್ವಾಲಿಟೀಸ್ ಅಂತ ಗರುಡ ಪುರಾಣ ಹೇಳ್ತದೆ. ಏನಿದು ಶಿಷ್ಟಾಚಾರ ಅಂತ, ಯಾರು ಶಿಷ್ಟರು, ಹಾಗಾದ್ರೆ ಶಿಷ್ಟರು ಯಾರು ಅಂತ ಅದಕ್ಕೊಂದು ಎಕ್ಸ್ಪ್ಲನೇಷನ್ ಕೊಡ್ತದೆ. ಶಿಷ್ಟರು ಯಾರು, ಶಿಷ್ಟಾಚಾರ. ಈಗ ಶಿಷ್ಟಾಚಾರ ಅಂತ ಹೇಳ್ಬೇಕಾದ್ರೆ ಯಾರೋ ಒಬ್ರು ಶಿಷ್ಟರು ಅದನ್ನ ಹೇಳಿರ್ಬೇಕು ಅಥವಾ ಮಾಡಿರ್ಬೇಕಲ್ವಾ.
ಅಲ್ಲಿ ನೋಡಿ ಒಂದೊಂದು ವಿಷಯಕ್ಕೆ ಎಷ್ಟು ಆಳವಾಗಿ ಹೋಗ್ತಾ ಹೋಗ್ತದೆ ಅಂತ. ಅದಕ್ಕೆ 11,000 ಶ್ಲೋಕ ಆದದ್ದೇನು ಅಂತ. ಶಿಷ್ಟರು ಅಂತ ಹೇಳುವಾಗ ಆ ಸಿಸ್ಟರ ಕ್ವಾಲಿಟೀಸ್ ಅನ್ನು ಹೇಳ್ತದೆ. ಸಿಸ್ಟರು ಹೇಗಿರ್ಬೇಕಂತ ಗೊತ್ತಾ? ಮೊದಲನೇದಾಗಿ ಸತ್ಯವಂತರಾಗಿರಬೇಕು, ದಾನವನ್ನ ಮಾಡುವ ಪ್ರಕ್ರಿಯೆಯಲ್ಲಿ ಇರಬೇಕು, ತೊಡಗಿರಬೇಕು. ಆಯ್ತಾ? ಜ್ಞಾನವಂತರಾಗಿರಬೇಕು, ಭಗವಂತನ ಅಭಿಲಾಷೆಯನ್ನು ಹೊಂದಿರಬೇಕು, ದಯಾ ಕಾರುಣ್ಯವನ್ನು ಹೊಂದಿರಬೇಕು. ಆಯ್ತಾ? ಸಮಾಜಕ್ಕೆ ಯಾವುದೇ ಅಪೇಕ್ಷೆ ಇಲ್ಲದೆ ಒಳಿತನ್ನ ಮಾಡುವ ಮನಸ್ಸಿರಬೇಕು. ನಿತ್ಯ ಅಗ್ನಿಹೋತ್ರಂ ಜುಹೋತಿ, ಪ್ರತಿನಿತ್ಯವೂ ಕೂಡ ಅಗ್ನಿ ಆರಾಧನೆಯನ್ನು ಮಾಡುವವನಾಗಿರಬೇಕು. ಹೀಗೆ ಬದುಕುವವನು ಶಿಷ್ಟ, ಅವನು ನಡೆಸಿದ ಕ್ರಿಯೆ ಶಿಷ್ಟಾಚಾರ. ಈಗ ಮಾತೆತ್ತಿದ್ರೆ ಎಲ್ಲ ನಮ್ಮ ಮೂಢನಂಬಿಕೆಗಳು, ಒಂದಿಷ್ಟು ಈ ಡಂಬಾಚಾರಗಳು, ಆಯ್ತಾ, ಬೇಡದೇ ಇರುವ ಕ್ರಿಯೆಗಳೆಲ್ಲ ಒಂದಿಷ್ಟು ಸೇರಿರೋದಕ್ಕೆ ಶಿಷ್ಟಾಚಾರ ಅಂತ ಹೆಸರು ಕೊಟ್ಟರು. ಯಾರ ಶಿಷ್ಟರು ಅಂತ ಕೇಳಿದ್ರೆ ಯಾರ ಹತ್ರ ಉತ್ತರ ಇಲ್ಲ. ಆ ತರದ ವ್ಯಕ್ತಿ ಸಮಾಜದಲ್ಲಿ ಯಾವ ಕ್ರಿಯೆಯನ್ನು ನಡೆಸ್ತಾನೋ ಅದು ಶಿಷ್ಟಾಚಾರ. ಈಗ ಅದಕ್ಕೆ ಒಂದು ಉದಾಹರಣೆ ಕೊಡುವ. ಜ್ಯೋತಿಷ್ಯದಲ್ಲಿ ಅದಕ್ಕೆ ಒಂದು ಚಂದ ಒಂದು ವಿಷಯವನ್ನು ಹೇಳ್ತದೆ. ಶಿಷ್ಟಾಚಾರ ನೋಡಪ್ಪ, ಆ ಸ್ಥಳದ, ಈಗ ಒಬ್ಬ ಪ್ರಶ್ನಿಕನಿಗೆ ಬರುವಂಥ ಮಾತದು, ಉಪದೇಶ ಕೊಡುವುದು. ನೀನೆಲ್ಲ ಪ್ರಶ್ನೆಯನ್ನ ರೀತಿಯನ್ನ ಶಾಸ್ತ್ರ ರೀತಿಯಾಗಿ ಹಾಕಿದರೂ ಕೂಡ ಪ್ರಾಂತ್ಯ ನಡೆಯಲ್ಲಿರುವ ಶಿಷ್ಟಾಚಾರಕ್ಕೆ ಒಂದಿಷ್ಟು ಬೆಲೆಯನ್ನು ಕೊಡಬೇಕು ಅಂತ. ಈಗ ನಾವು ಬಿಸಿಲಿನ ಪ್ರದೇಶ ಅಥವಾ ಟೆಂಪರೇಚರ್ ಹೈ ಇರುವ ಪ್ರದೇಶಗಳಲ್ಲಿ ನಾವು ಹೇಳುವುದುಂಟು, ಪ್ರಶ್ನಿಕರು ಮಡಿಯಲ್ಲಿ ಹೋಗಿ ದೇವರ ಗರ್ಭಗುಡಿಯಲ್ಲಿ ಪೂಜೆ ಮಾಡಬೇಕು. ಮಡಿಯಲ್ಲಿ ಹೋಗಿ ಅಂತ ಹೇಳುವಾಗ ಅಲ್ಲಿ ನೀವು ಹೇಳೋದುಂಟು, ನೋಡಪ್ಪ ಅದಕ್ಕೆ ಏನು ಅಂತ ಹೇಳ್ತೇನೆ, ಒದ್ದೆಯಲ್ಲಿ ಹೋಗಿ ಒದ್ದೆಯಲ್ಲಿ ಪೂಜೆ ಮಾಡುವಂತ. ಅದೇ ನ್ಯಾಯ ಬೆಟ್ಟದ ತುದಿಯ ಮೇಲಿರುವ ದೇವಸ್ಥಾನಕ್ಕೆ ಅಪ್ಲೈ ಆಗುವುದಿಲ್ಲ. ಯಾಕೆ ಅಲ್ಲಿ ಆಯಿತು ಅಂದರೆ, ಬಿಸಿಲು ಪ್ರದೇಶ ಅಂದರೆ ಗರ್ಭಗೃಹದಲ್ಲಿರುವಾಗ ಬೆವರಿನ ವಾಸನೆ ಭಗವಂತನಿಗೆ ತಲುಪಬಾರದು, ಅಥವಾ ಆ ಬೆವರಿನ ವಾಸನೆಯಿಂದಾಗಿ ಅಲ್ಲಿ ಧ್ಯಾನಗಳು ಕಲುಷಿತವಾಗುವ ಸಂಭವ ಇದೆ. ಹಾಗಾಗಿ ಒದ್ದೆಯನ್ನಿಟ್ಟುವಾಗ ದೇಹ ತಂಪಾಗೆ ಇರ್ತದೆ. ಗರ್ಭಗೃಹ ಅನ್ನುವಾಗ ಒಂದು ನಾನು ಹೇಳಿದ್ನಲ್ಲ, ಹೀಟ್ ಜನರೇಟ್ ಹಾಗಾಗಿ ಆ ಕ್ರಮವನ್ನು ಹೇಳಿದ್ರು. ಅದೇ ಒದ್ದೆ ಮಡಿಯನ್ನು ನಮ್ಮೂರಿನಲ್ಲಿ ಉಟ್ಕೊಂಡು ಮಾಡಿ ಅಂತಂದರೆ ಆಗ್ತದಾ? ಆಯ್ತು, ನಮ್ಮೂರಿನಲ್ಲಿ ಒದ್ದೆ ಮಡಿ ಇಲ್ಲ, ಶಿಷ್ಟಾಚಾರದಲ್ಲಿಲ್ಲ. ನಮ್ಮಲ್ಲಿ ಶುಭ್ರವಾದ ವಸ್ತ್ರವನ್ನುಟ್ಟು ಪೂಜೆ ಮಾಡು. ಆಯ್ತಾ? ಇನ್ನು ಮೇಲೆ ಹೋಗುವಾಗ, ಹಿಮಾಲಯದಲ್ಲಿರುವಂತಹ ಕ್ಷೇತ್ರಗಳಿಗೆ ಹೋಗುವಾಗ ಅಲ್ಲಿ ನಿಮ್ಮದು ಮಡಿ ಹೋಗಲಿ ಅಲ್ವಾ? ಅದನ್ನೇ ಹೇಳಿದ್ದು, ಆ ಪ್ರಾಂತ್ಯದ ಅನುಗುಣಕ್ಕಾಗಿ ಸಮಾಜಕ್ಕೆ ಒಳಿತಾಗುವಂತಹ ನಡೆಗಳನ್ನು ಯಾರು ಜೀವನದಲ್ಲಿ ನಡೆಸಿ ತೋರಿಸ್ಬೇಕು, ಹೇಳುವುದಲ್ಲ ಅಂತ. ಅವರು ಶಿಷ್ಟರು, ಅವರಿಗೆ ಮಾತ್ರ ಇದು ಸರಿಯಾದ ಶಾಸ್ತ್ರ, ಸರಿಯಾದದ್ದಲ್ಲ ಅಂತ ಹೇಳುವ ಅಧಿಕಾರ ಇದೆ. ಹಾಗೆ ಶಿಷ್ಟಾಚಾರರ ಮಾತಿನಂತೆ ಜೀವನವನ್ನು ನಡೆಸುವಂತಹದ್ದು, ಶಾಸ್ತ್ರಭರಿತವಾದಂತಹ ಜೀವನ ನಡೆಸುವಂತಹದ್ದು. ನಮ್ಮ ಸಾಂಗತ್ಯಗಳು ಹೇಗಿರಬೇಕು ಅಂತ ಗರುಡ ಪುರಾಣ ಹೇಳ್ತದೆ. ಸಂಘ, ಸ್ನೇಹಿತರು ಅಂತ ಹೇಳ್ತೇವಲ್ಲ, ಹೇಗಿರಬೇಕು ಅಂತ, ಉತ್ತಮರಾಗಿರಬೇಕು ಅಂತ. ಉತ್ತಮ ಸಾಂಗತ್ಯ ಬೇಕು. ನಮ್ಮ ಸ್ನೇಹಿತರು ಒಳ್ಳೆಯವರು ಇರಬೇಕು ಅಂತ ಹೇಳ್ತೇವೆ. ದೈವಭಕ್ತರಾಗಿರಬೇಕು, ಜ್ಞಾನವಂತರಾಗಿರಬೇಕು, ಸಮಾಜಮುಖಿಯಾದಂತಹ ಒಳ್ಳೆಯ ಕೆಲಸಗಳು, ನಡೆಗಳನ್ನು ನಡೆಸುವಂಥವ್ರು ಇರಬೇಕು. ಅಂಥವರು ನಮ್ಮ ಸ್ನೇಹಿತರು, ಬಾಂಧವರಾಗಿರಬೇಕು. ಉತ್ತಮ ಸಹ ಸಾಂಗತ್ಯಂ ಹೇಳುವುದು, ಉತ್ತಮರೊಟ್ಟಿಗೆ ಸಂಘ ಮಾಡಬೇಕು. ಮತ್ತೆ
ಅಂದರೆ ಬದುಕಿಗೆ ಸ್ನೇಹಿತರು ಹೇಗಿರಬೇಕು ಅಂತ ಹೇಳುವಂತ. ಇದು ಯಾವ ಪುರಾಣದಲ್ಲಿ ಹೇಳ್ತದೆ? ಯಾವುದರಲ್ಲೂ ಹೇಳಲಿಕ್ಕೆ ಸಾಧ್ಯ ಇಲ್ಲಲ್ಲ. ಇಷ್ಟನ್ನ ಹೇಳಿ ಗರುಡ ಪುರಾಣ ಆಯಿತು, ಹೇಗೆ ಕರ್ಮವನ್ನು ಮಾಡಬೇಕು, ಆ ಕರ್ಮವನ್ನು ಮಾಡಲಿಕ್ಕಾಗಿ ನಾವು ಹೇಗೆ ಬದುಕಬೇಕು, ಹೇಗಿರಬೇಕು, ನಾವು ಯಾವ ಶುದ್ಧತೆಯನ್ನು ಕಾಪಾಡಿಕೊಳ್ಬೇಕು. ದೇವ್ರ ಪೂಜೆ ಮಾಡಿದೆ, ಅಷ್ಟು ಅನುಷ್ಠಾನ ಮಾಡಿದೆ, ಇಷ್ಟು ಪೂಜೆ ಮಾಡಿದೆ, ಅಷ್ಟು ಹೋಮ ಮಾಡಿಸ್ದೆ, ಅಷ್ಟು ಭಜನೆ ಮಾಡಿದೆ, ಸ್ತೋತ್ರ ಮಾಡಿದೆ, ಏನೂ ಪ್ರಯೋಜನ ಇಲ್ಲ. ಈ ನಡೆಯ ಜೀವನ ಇಲ್ಲದಿದ್ದರೆ ಖಂಡಿತವಾಗಿ ದೇವರ ಪೂಜೆ ಮಾಡಿದ್ರಿಂದಾಗಿ ನಿಮಗೆ ಯಾವುದೇ ಫಲ ಇಲ್ಲ. ಹೀಗೆ ಬದುಕಬೇಕು, ಹೀಗೆ ಬದುಕಿ ಕರ್ಮ ಮಾಡಿದ್ರಿಂದಾಗಿ ನಿಮಗೆ ಪುಣ್ಯ ಶೇಖರಣೆ ಆಗ್ತದೆ. ಇಷ್ಟೆಲ್ಲ ಮಾಡುವಾಗ ಈ ಪುಣ್ಯವನ್ನು ಶೇಖರಣೆ ಮಾಡಲಿಕ್ಕೆ ಹೀಗೆಲ್ಲ ಕ್ರಿಯೆ ಮಾಡುವಾಗ ದೇಹ ಅಲ್ಲ, ಈ ದೇಹಕ್ಕೆ ರೋಗಗಳು ಅಂಟಲಿಕ್ಕೆ ಸಾಧ್ಯತೆಗಳು ಹೆಚ್ಚುಂಟು. ಎಲ್ಲಿ ಸಕ್ಕರೆ ಉಂಟೋ ಅಲ್ಲಿ ಇರುವೆ ಕಾಟ ಉಂಟು, ಎಲ್ಲಿ ಮನುಷ್ಯನ ಕರ್ಮಗಳುಂಟೋ ಅಲ್ಲಿ ಬಾಧೆಗಳುಂಟು. ಹಾಗಾಗಿ ದೇಹ ಕಾಪಾಡಲಿಕ್ಕಾಗಿ ಏನು ಬೇಕು ಅದನ್ನು ಸುಶ್ರುತನ ಧನ್ವಂತರಿ ವಿದ್ಯೆಯನ್ನು ಗರುಡ ಪುರಾಣ ನಮಗೆ ತೋರಿಸಿಕೊಡ್ತದೆ. ಅದ್ಭುತವಾದ ವಿಚಾರಗಳು. ಈಗ ನೀವೇ ಓದುವಾಗ ಅದಕ್ಕೆ ಹೇಳೋದು, ಓದ್ತಾ ನಾನು ಮೊನ್ನೆ ಯಾರ ಹತ್ರನೂ ಹೇಳಿದೆ ಅದನ್ನು. ಗರುಡ ಪುರಾಣ ಹೀಗೆ ಒಂದು ವಿಚಾರ, ಧನ್ವಂತರಿಯ ಭಾಗವನ್ನು ಪ್ರಾರಂಭ ಮಾಡಿದ ತಕ್ಷಣ ಮೊದಲಿಗೆ ಹೇಗೆ ಡಯಾಲಿಸಿಸ್ ಮಾಡಬೇಕು ಅಂತ, ಜ್ವರ ಅಂತ ಹೇಳುವಾಗ ಒಂದು 25 ಜ್ವರದ ಬಗ್ಗೆ ಮಾತಾಡ್ತಾನೆ. ಎಲ್ಲದಕ್ಕೂ ಕ್ರಿಯೆ ಒಂದೇ ಥರ ಹೇಳ್ತಾನೆ. ಇದೇನು ಬರ್ದಿದ್ದೆ ಅದನ್ನೇ ಬರ್ದಿದ್ದಾರಲ್ಲ ಅಂತ ಅನಿಸ್ತದೆ. ಸ್ಟೆಪ್ಸ್ ನಾವು ಅದಕ್ಕೆ ಹೇಳಿ ಸೂಕ್ಷ್ಮವಾಗಿ 1 ಅಲ್ಲ 10 ಸಲ ಆದರೂ ಓದಿ ಅರ್ಥ ಮಾಡ್ಕೊಳ್ಳೋ ಪ್ರಯತ್ನ. ಅಲ್ಲೆಲ್ಲೋ ಒಂದು ಬದಲಾವಣೆ ಇರ್ತದೆ. ಜ್ವರ ಅಂತ ಹೇಳುವಾಗ ಸಾಮಾನ್ಯ ಜ್ವರಕ್ಕೂ ಮತ್ತು ನ್ಯೂಮೋನಿಯಾಕ್ಕೂ ಪರೀಕ್ಷಾ ಕ್ರಮಗಳು ಒಂದೇ ರೀತಿ ಹೇಳ್ತಾ ಕೊನೆಯಲ್ಲಿ ಒಂದು ಲಕ್ಷಣ ಬೇರೆ ಇರ್ತದೆ, ಅಥವಾ ಮಧ್ಯದಲ್ಲೆಲ್ಲ ಒಂದು ಲಕ್ಷಣದಲ್ಲಿ ಬದಲಾವಣೆ, ಚೇಂಜಸ್ ಹೇಳ್ತಾನೆ. ತುಂಬ ವಿಷಯಗಳು ಧನ್ವಂತರಲ್ಲಿ ಈ ತುಂಬ ವಿಚಾರಗಳ ಬಗ್ಗೆ ಹೇಳಿದ್ದಾನೆ. ವಿಶೇಷವಾಗಿ ನಾನು ಸಜೆಸ್ಟ್ ಮಾಡೋದು, ವೈದ್ಯಕೀಯ ಶಾಸ್ತ್ರದಲ್ಲಿ ಯಾರ್ಯಾರು ಇದ್ದಾರಲ್ಲ, ಅವರು ಆಯುರ್ವೇದಿಕ್ ಅವರಾಗಿರಲಿ ಅಥವಾ ನಮ್ಮ ಈ ಅಲೋಪತಿಕ್ ಅವರಾಗಿರಲಿ, ಸ್ವಲ್ಪ ಸ್ಟಡಿ ಮಾಡಿ. ಜ್ಞಾನ ಗಳಿಸೋದ್ರಲ್ಲಿ ಏನೂ ಸಮಸ್ಯೆ ಇಲ್ಲಲ್ಲ. ನೀವು ಸಂಶೋಧನೆ ಮಾಡ್ಬೋದು, ಈ ಥರ ವಿಚಾರಗಳನ್ನು ಮಾಡಿ. ಮನುಕುಲಕ್ಕೆ ಒಳ್ಳೆಯದಾಗ್ತದೆ ಅಂತಾದರೆ ಯಾಕೆ ಮಾಡಬಾರ್ದು ಅಂತ ಎಷ್ಟೋ ವಿಚಾರಗಳುಂಟು. ಅದ್ಭುತಗಳನ್ನು ಹೇಳಿರುವಂಥದ್ದು. ನಾನು ಉದಾಹರಣೆಗಳನ್ನು ಕೊಟ್ಟಿದ್ದೇನೆ. ಅಜಕ್ಷೀರಾಮ್ ದದಾಮ್ಯಹಂ, ಹಾಲು ಬರಲಿಲ್ಲ ಅಂತಂದರೆ ಆಡಿನ ಹಾಲನ್ನು ರಿಸರ್ಚ್ ಮಾಡಿ. ಯಾಕೆ ಆಡಿನ ಹಾಲು ಅಂತ ಕೇಳಿದ್ರೆ ಹೈಯೆಸ್ಟ್ ಲ್ಯಾಕ್ಟೋ ಕಂಟೆಂಟ್ ಇದೆ ಅಂತ ಅಷ್ಟೇ, ಇನ್ನೇನಲ್ಲ. ಆ ಲ್ಯಾಕ್ಟೋ ಕಂಟೆಂಟ್ ಪ್ರತಿದಿನ ಕುಡಿಬೋದಲ್ಲ ಬಿಟ್ರೆ ಅಂತ ಕೇಳಿದ್ರೆ, ಅಷ್ಟೊಂದು ಲ್ಯಾಕ್ಟೋ ಕುಡಿದ್ರೆ ಬಿಳಿಚಾಗ್ತದೆ ಮೈ ಅಲ್ಲ, ಸೈನ್ಸ್ ಅದು ಅಂತ. ಹಾಗಾಗಿ ಪ್ರತಿನಿತ್ಯ ಅದನ್ನು ಹೇಳಲಿಲ್ಲ ನಮಗೆ. ಹೆಣ್ಣಿಗೆ ಹಾಲು ಕಮ್ಮಿ ಆಯ್ತಾ ಮಗು ಕೊಡ್ಲಿಕ್ಕೆ, ಅಜಕ್ಷೀರ ಕೊಡಪ್ಪ, ತುಂಬ ಔಷಧಿಗಳೆಲ್ಲ ಅದೊಂದು ಅಂತ ತನ್ನಿಂದ ತಾನಾಗೆ ಹಾಲಾಗ್ತದೆ ಅಂತ ಮಗು. ಈ ಥರ ಅದ್ಭುತ ವಿಚಾರಗಳನ್ನೆಲ್ಲ ನಾವು ಪ್ರಯೋಗ ಮಾಡಬಹುದು. ಮತ್ತೆ ಭಟ್ರೆ ಆನೆದಂಥದ್ದು ಕತೆ ಹೇಳಿದ್ರೆ ಪ್ರಯೋಗ ಮಾಡ್ಲಿಕ್ಕೆ ಹೋಗ್ಬೇಡಿ. ಹೀಗೆ ಆರೋಗ್ಯವನ್ನು ಕಾಪಾಡುವ ರೀತಿಯನ್ನು ಹೇಳಿದ್ದಾನೆ. ಈಗ ಹೇಳಿ, ಇದರಲ್ಲಿ ಯಾವ ಮತ ವಿರೋಧದ ವಿಚಾರವನ್ನು ಹೇಳಿದ್ದಾನೆ, ಯಾವ ಮತದ ವಿರೋಧವನ್ನು ಹೇಳಿದ್ದಾನೆ, ಯಾವ ಸೆಕ್ಯುಲರ್ ಫಿಲಾಸಫಿ ಉಂಟು ಇದರಲ್ಲಿ, ಯಾವ ಸೆಕ್ಯುಲರ್ ಫಿಲಾಸಫಿ ಉಂಟು ಅಲ್ಲ. ಮೊದಲು ಈ ನಮ್ಮ ದೇಶವನ್ನು ಒಡಿಬೇಕು ಅಂತ ನಿರ್ಧಾರ ಮಾಡಿದವರು ನಮ್ಮ ಜ್ಞಾನವನ್ನೇ ಮೊದಲು ಒಡೆದದ್ದು. ನಮಗೆ ಗೊತ್ತಾಗಲಿಲ್ಲ ಅಷ್ಟೇ. ಫಸ್ಟ್ ಆಕ್ರಮಣ ಆದದ್ದೇ ಜ್ಞಾನದ ಮೇಲೆ. ಇನ್ನೂ ಕಾಡು ಮನುಷ್ಯರ ಹಾಗೆ ಅಥವಾ ಇನ್ನು ಸೊಪ್ಪನ್ನು ಉಟ್ಟು ಮೈ ಮುಚ್ಚಿಕೊಳ್ಳೋಕೆ ಬರ್ತದೆ ಅಂತ ಪ್ರಪಂಚ ತಿಳಿತಾ ಇರಬೇಕಾದ್ರೆ ಭಾರತದಲ್ಲಿ
ಭಾರತದಲ್ಲಿ ಹೆಮ್ಮೆಯಿಂದ ಹೇಳ್ಕೊಳ್ಬೇಕು ನಾವು, ಆಯ್ತಾ, ನಗರಗಳ ನಿರ್ಮಾಣ ಆಗಿತ್ತು. ನಗರಗಳ ನಿರ್ಮಾಣ ಆಗಿತ್ತು. ಹೇಗೆ? ಜ್ಞಾನ. ಹಾಗಾಗಿ ಮೊದಲು ಜ್ಞಾನದ ಮೇಲೆ ಹೊಡೆತ. ಇದು ನೀವು ಓದ್ತಾ ಹೋದ್ರೆ ನಿಮಗೆ ಗೊತ್ತಾಗ್ತದೆ ಇದರಲ್ಲಿ ಯಾವ ಸೆಕ್ಯುಲರ್ ತರ್ತೀವಿ. ಈಗ ನಮ್ಮ ಎಜುಕೇಶನ್ ಸಿಸ್ಟಮ್ನಲ್ಲಿ ಇವನ್ನೆಲ್ಲ ಹೇಳಲಿಕ್ಕೆ ಆದರೆ ಅದು ಸೆಕ್ಯುಲರ್ ಎಜುಕೇಶನ್ ಆಗಿರಬೇಕು. ಯಾವ ಮತದ ಬಗ್ಗೆಯೂ ಕೂಡ ನಾವು ಮಾತಾಡುವುದಿಲ್ಲ, ಹೇಳ್ಕೊಡುವುದಿಲ್ಲ. ಹೇಳುವುದಷ್ಟೇ ನಮ್ಮ ಸನಾತನ ಪರಂಪರೆಯ ವಿದ್ಯೆಗಳು ಮಾತ್ರ ಅವರಿಗೆ ಸೆಕ್ಯುಲರ್. ಇದರಲ್ಲಿ ಮನುಷ್ಯನು ಬದುಕಲಿಕ್ಕೆ ಬೇಕಾದಂತಹದ್ದನ್ನು ಹೇಳಿದ್ದಾನೆ ಬಿಟ್ರೆ, ಆಯ್ತಾ, ಯಾವ ಮತದ ವಿರೋಧವನ್ನು ಹೇಳಿದ್ದಾನೆ? ಯಾವ ಮತದ ವಿರೋಧ? ಈಗ ಮನಸ್ಸು ಶುದ್ಧವಾಗಿಟ್ಕೊಳ್ಬೇಕು ಏನು ಹೇಳಿದ? ನಮ್ಮ ದೇವರು ಅಂತ ಹೇಳಿದಾನ? ಹೇಳಿಲ್ಲ. ಸತ್ಯದಲ್ಲಿ ನಡೆಯಬೇಕು, ಶೌಚದಲ್ಲಿರಬೇಕು, ಆಯ್ತಾ. ಕರ್ಮನ್ಯಾಸ ಮಾಡುವಾಗ ಸೂರ್ಯನಿಗೆ ನಾವು ಪ್ರತಿನಿತ್ಯವೂ ಧನ್ಯವಾದ ಅರ್ಪಿಸಬೇಕು. ಏನ್ ಸೆಕ್ಯುಲರಿಸಮ್ ಇದೆ? ಏನ್ ಸೆಕ್ಯುಲರಿಸಮ್ ಇದೆ? ಬೆಳಗ್ಗೆ ಎದ್ದ ತಕ್ಷಣ ಭೂಮಿಗೊಂದು ನಮನ ಮಾಡಿ, ಏನ್ ಸೆಕ್ಯುಲರಿಸಮ್ ಇದೆ? ಪ್ರತಿನಿತ್ಯ ಓಡಾಡುವ ಭೂಮಿಗೊಂದು ನಮಸ್ಕಾರ. ಆ ಬಿಟ್ಟದ್ದಕ್ಕೆ ಭೂಮಿಗೆ ಇವತ್ತು ಹೆಚ್ಚು ಕೆಮಿಕಲ್ ಹಾಕುವ ಸ್ವಭಾವ ನಮ್ಮ ಮಕ್ಕಳಲ್ಲಿ ಎಲ್ಲ ಬರ್ತಾ ಇರೋದು. ಭೂಮಿಯನ್ನ ದೇವರು ಅಂತ ಹೇಳಿ ತೋರಿಸಿದ ಅಷ್ಟು ದಿನಗಳು ಕೂಡ ಇಲ್ಲಿ ತಾಯಂದ್ರ ಇದ್ದಿರಲ್ಲ, ಆಯ್ತಾ, ತಾಯಂದ್ರ ಇದ್ದಿರಲ್ಲ. ಇವತ್ತಿಗೂ ನೀವು, ನಾನು ಹೆಮ್ಮೆಯಿಂದ ಹೇಳ್ಕೊಳ್ತೇನೆ, ಇವತ್ತಿಗೂ ನೀವು ನಾನು ಗಮನಿಸಿದ ಹಾಗೆ ಅಂತ ಆರೋಗ್ಯ ಗಟ್ಟಿ ಇದ್ದಾಗ, ಗಟ್ಟಿ ಇರುವಷ್ಟು ಕಾಲ ಇವತ್ತಿನವರೆಗೂ ಕೂಡ ಮನೆಯಲ್ಲಿ, ನಿಮ್ಮ ಸ್ಥಳಗಳಲ್ಲಿ, ದೇವಾಲಯಗಳಲ್ಲಿ ಎಲ್ಲಿ ಮಣ್ಣಿನ ಒಂದು ಅಂಶಗಳುಂಟು ಅಲ್ಲೆಲ್ಲಾದರೂ ಚಪ್ಪಲಿ ಹಾಕಿ ನಡೆದದ್ದುಂಟ? ಯಾರು ನಿಮಗದನ್ನು ತುಂಬಿದ್ದು? ಯಾಕೆ ನಿಮಗಿನ್ನೂ ಆ ಗುಣ ಉಂಟು? ನಿಮಗೆ ಭೂಮಿಯನ್ನ ದೇವರು ಅಂತ ತೋರಿಸಿ ಆ ಭೂಮಿಯನ್ನ ಕಾಪಾಡೋ ಸ್ವಭಾವವನ್ನು ಹಾಕಿದವರು ಯಾರು? ನಮ್ಮ ಹಿರಿಯರಲ್ವಾ? ಅದರಲ್ಲಿ ಸೆಕ್ಯುಲರ್ ಏನುಂಟು? ಏನಿಲ್ವಲ್ಲ ಅಲ್ವಾ? ಇವತ್ತಿಗೂ ನಾನು ಗಮನಿಸ್ತೇನೆ, ಭೂಮಿ ಮೇಲೆ ಏನಾದರೂ ಕಸ ಬಿದ್ದರೆ ನಮ್ಮ ತಾಯಂದಿರು ಅಂದ್ರೆ ತಮ್ಮ ಸುತ್ತಮುತ್ತ, ಆಯ್ತಾ, ಎಲ್ಲೇ ಕಸ ಬಿದ್ದಿದ್ರು ಕೂಡ ಅದನ್ನು ಒಟ್ಟು ಮಾಡಿ ಅದಕ್ಕೊಂದು ಸರಿಯಾದ ಸಂಸ್ಕಾರ ಮಾಡಿಬಿಡ್ತಾರೆ. ಬಿಟ್ರೆ ಹಾಗೆ ಎಸೆಯುವುದಿಲ್ಲ. ಈಗಿನ ಮಕ್ಕಳೆಲ್ಲ ಅಥವಾ ಒಂದು 90s ಮೇಲೆಲ್ಲ ಅದೆಲ್ಲ ಟ್ರೆಂಡ್ ಉಂಟು, ಬಿಸಾಡು ಹೋಗ್ತಾರೆ. ಭೂಮಿಯ ಬಗ್ಗೆ ಜಾಗೃತಿ ಇಲ್ಲ. ಯಾಕೆ ಹಾಗಾಯಿತು? ಭೂಮಿ ದೇವರು ಅಂತ ಆ ಮಣ್ಣನ್ನು ಪೂಜೆ ಮಾಡ್ತಾರೆ ಅಂತ ಯಾಕೆ ಅನ್ನೋ ತತ್ವ ಅವ್ರಿಗೆ ಹೇಳಲಿಲ್ಲ, ಗೊತ್ತಾಗಲಿಲ್ಲ. ಏನು ತಪ್ಪುಂಟು? ಅದಕ್ಕೊಂದು ವಿಶೇಷ ಜ್ಞಾನ ಕೊಟ್ಟರು. ಪ್ರಕೃತಿಯನ್ನು ಪೂಜೆ ಮಾಡುವಂಥದ್ದು. ಪೂಜೆ ಅಂತ ಹೇಳುವಾಗ ಪ್ರಕೃತಿಯ ಆರಾಧನೆ ಅಂತ. ನಮ್ಮಲ್ಲಿ ಇವತ್ತಿಗೂ ಕೂಡ ದೇವವೃಕ್ಷಗಳು ಕಡಿಬಾರದು ಅಂತೆಲ್ಲ ಒಂದು ಮಾತು ಹೇಳ್ತಾರಲ್ಲ, ಗೊತ್ತುಂಟ ನಿಮಗೆ? ಯಾಕೆ ಅದು ಬಂತು? ಯಾವತ್ತಾರು ಯೋಚನೆ ಮಾಡಿದೀವ? ಎಲ್ಲ ಮರಗಳು ಇದ್ದ ಹಾಗೆ ಅದು ಮರ ಅಲ್ವಾ? ನಾವು ಸಿಲ್ವರ್ ಕಟ್ ಮಾಡಿದ್ರೆ ಹಾಗೇನೆ ಅಶ್ವತ್ಥ ಮರ ಕಟ್ ಮಾಡ್ಬೋದಲ್ಲ, ಯಾಕೆ ಮಾಡಬಾರ್ದು? ಯಾಕೆ ಗೊತ್ತುಂಟ? ಪ್ರಪಂಚದ ಸಮತೋಲನ ಕಾಪಾಡಲಿಕ್ಕಾಗಿ ಹೈಯೆಸ್ಟ್ ಆಕ್ಸಿಜನ್ ಉತ್ಪತ್ತಿ ಅದು ಮಾಡ್ತದೆ ಅಂತ. ಮರದಲ್ಲಿ ಯಾವ ದೇವರು ಉಂಟು ಅಂತ ಕೇಳಿದ್ರೆ ಅಲ್ವಾ? ಹಾಗೆ ಅದು ಅದನ್ನೇ ಹೇಳೋದು. ಕೆಲವೊಮ್ಮೆ ನಮ್ಮ ವಿದ್ಯೆಗಳಲ್ಲಿ, ನಮ್ಮ ಶಾಸ್ತ್ರಗಳಲ್ಲಿ, ನಮ್ಮ ಪುರಾಣಗಳಲ್ಲಿ ಹೇಳಿರುವ ತತ್ವವನ್ನು ಆ ತತ್ವವನ್ನು ಅರ್ಥ ಮಾಡ್ಕೊಳ್ಳದೇ ಇದ್ರೆ ನಮಗೆಲ್ಲವೂ ಮೂಢನಂಬಿಕೆ ಹಾಗೆ ಕಾಣಿಸ್ತದೆ. ಆಮೇಲೆ ಇದು ಆಯ್ತು, ಧನ್ವಂತರಿ ದೇಹವನ್ನು ಕಾಪಾಡುವಂತಹ ವಿದ್ಯೆಯನ್ನು ನಮಗೆ ತೋರಿಸಿಕೊಟ್ರು. ಚಿಕಿತ್ಸಾ ಕ್ರಮಗಳು ಹೇಗೆ ಮಾಡಬೇಕು, ಹೇಗೆ ಕಂಡುಹಿಡಿಬೇಕು ಎಲ್ಲ ಹೇಳುವಾಗ, ನಂತರ ಈ ಜ್ಯೋತಿಷ್ಯದ ಬಗ್ಗೆ ಮತ್ತು ಛಂದಸ್ಸುಗಳ ಬಗ್ಗೆ ಹೇಳೋದು. ಜ್ಯೋತಿಷ್ಯ ಅಂತ ಹೇಳುವಾಗ ತುಂಬ ವಿಚಾರಗಳನ್ನು ಹೇಳ್ತಾನೆ. ಗ್ರಹಗಳ ಬಗ್ಗೆ, ನವಗ್ರಹ ಆರಾಧನೆಗಳ ಬಗ್ಗೆ, ಆ ನವಗ್ರಹದ ಅಧಿಪತಿಯಾದಂತಹ ಶಿವನಾರಾಧನೆಯ ಬಗ್ಗೆ ಎಲ್ಲ ಹೇಳುವುದು ಉಂಟು. ಊಹಾಪಟು ಜ್ಯೋತಿಷ್ಯನಾದವನು ಅದು
ನಮ್ಮಲ್ಲಿ ಜ್ಯೋತಿಷ್ಯ ಕಲಿಯವರಿಗೆಲ್ಲ ಗೊತ್ತಿರ್ತದೆ, ಅವನು ಊಹಾಪಟು ಆಗಿರಬೇಕು ಅಂತ. ಅದರ ಅರ್ಥ ಏನು ಅಂತ ಕೇಳಿದ್ರೆ, ಈಗ ಒಂದು ಆರೂಢ ಲಗ್ನ ಅಂತ ತೆಗೆಯುವಾಗ ಆ ಲಗ್ನದಿಂದ ಒಂದು 10 ಸಂಭವಗಳು ನಡೆಯುವಂತಹ ಚಾನ್ಸಸ್ ಉಂಟು. ಆಯ್ತಾ? ಆ 10 ಸಂಭವಗಳಲ್ಲಿ ಯಾವುದು ಇವರಿಗೆ ತೊಂದರೆ ಆಗ್ತಾ ಇದೆ ಅನ್ನುವಂಥದ್ದನ್ನ ಊಹೆ ಮಾಡುವಂಥದ್ದು ಬೇಕು. ಹಾಗೆ ಮಾಡಬೇಕು ಅಂತಾದರೆ ಈ ಎಲ್ಲ ಕರ್ಮದಿಂದ ಅವನ ಅನುಷ್ಠಾನ, ಸತ್ಯಂ, ಶೌಚಂ, ದಯಾ, ಕರುಣ, ಆಯ್ತಾ, ಈ ಎಲ್ಲದರಲ್ಲೂ ಕೂಡ ಅವನು ಎಕ್ಸ್ಪರ್ಟ್ ಆಗಿರ್ಬೇಕಂತ. ಹಾಗೆ ಹೇಳುವಾಗ ನೆನಪಾಗ್ತದೆ, ನಾನೊಂದು ಕಡೆಯಲ್ಲಿ ಒಂದು ಕುಟುಂಬದ ಪ್ರಶ್ನೆ ಚಿಂತನೆ ಮಾಡ್ತಾ ಇರುವಾಗ ನಮ್ಮಲ್ಲಿ ಕೆಲವೊಂದಷ್ಟು ನಿಯಮಗಳಿದೆ. ನಾನು ಹೇಳಿದೆ, ಅಕ್ಕ ಒಂಚೂರು ದೀಪ ತಂದಿಡಿ ಅಂತಂದೆ. ದೀಪ ತಂದಿಟ್ರು ಪಾಪ ಅವರು. ದೀಪ ತಂದಿಟ್ರು. ನಾನು ನನ್ನ ಜೊತೆಗಿರುವಂಥವರು 2 ಜನ ಪ್ರಶ್ನಿಕರು ನಾವು ಹೀಗೆ ದೀಪವನ್ನು ನೋಡಿ ಸುಮ್ಮನೆ ಅದು ಏನೂ ಮಾತಾಡಲಿಲ್ಲ. ಒಂದು ಸ್ವಲ್ಪ ಹೊತ್ತಾಗುವಾಗ ಅಲ್ಲಿ ನನ್ನ ತಂದೆ ಬಂದವರು ಹೀಗೆ ದೀಪವನ್ನು ಗಮನಿಸಿದ್ರು, ತೆಗೆದು ಹೀಗೆ ತಿರುಗಿಸಿದ್ರು. ಪಾಪ ಅವ್ರಿಗೆ ಗೊತ್ತಿಲ್ಲ ಅದಕ್ಕಂಗೆ ಹೇಳಿದ್ರಲ್ಲ ಅಂತ ಅದು ಗಡಿಬಿಡಿಲಿ ತಂದು ದಕ್ಷಿಣಕ್ಕೆ ಮುಖ ಮಾಡಿ ಇಟ್ಟರು. ಇವರು ಬಂದು ತಿರುಗಿಸಿದ್ರು. ತಕ್ಷಣ ನಾವು ಹೇಳಿದ್ವಿ, ನಿಮಗೆ ಮೃತ್ಯು ಸದ್ಯದಲ್ಲಿ ಕಂಟಕ ಬಂದು ಹೋಯ್ತಾ ಅಂತ. ಹೌದು ಭಟ್ರೆ, 3 ತಿಂಗಳ ಹಿಂದೆ ನನಗೆ ಆಕ್ಸಿಡೆಂಟ್ ಆಯಿತು, ತಲೆಗೆ ಪೆಟ್ಟಾಗಿತ್ತು. ಇದೆಲ್ಲ ಯಾಕಾಯಿತು ಅಂತ ತಿಳ್ಕೊಳ್ಬೇಕು ಅನ್ನೋದಕ್ಕೋಸ್ಕರ ನಿಮ್ಮನ್ನು ಕರೆಸಿದ್ದೀವಿ. ಹೌದು, ಅಂದರೆ ವಿಷಯ ಏನು ಅಂತಂದರೆ ಅವರಿಗೆ ಮೃತ್ಯು ಕಂಟಕ ಇದ್ದದ್ದು ಸತ್ಯ, ತಿರುಗಿಸಿಟ್ಟದ್ದು ಗುರು ಅಲ್ವಾ? ಗುರುಗಳಲ್ಲ ತಿರುಗಿಸಿಟ್ಟದ್ದು. ಹಾಗಾದರೆ ಗುರು ಅಂತ ಹೇಳುವಾಗ ಜ್ಯೋತಿಷ್ಯದಲ್ಲಿ ಹೇಳುವುದು ಸರ್ವೇಶ್ವರ ಕಾರಕನಾದಂತಹ ಗುರು ಅಥವಾ ಗುರುಗ್ರಹ ಯಾರನ್ನ ಸಂಕೇತ ಮಾಡ್ತಾನೆ ಅಂತ ಕೇಳುವಾಗ ಮಹಾವಿಷ್ಣು ಭಗವಂತನನ್ನು ಸಂಕೇತ ಮಾಡ್ತಾನೆ. ಅಂದರೆ ವಿಷ್ಣು ಕಾಪಾಡ್ದವ್ರನ್ನ ಅಂತ ಹೀಗೆ ಊಹಿಸುವಂತಹದ್ದು. ಆ ತತ್ಕ್ಷಣದಲ್ಲಿ ಹೇಗೆ ಆ ಜ್ಯೋತಿಷ್ಯದಲ್ಲಿ ನಿಪುಣತೆಯನ್ನು ಪಡೆಯುವುದು, ಅದಕ್ಕೆ ಶಕ್ತಿಯನ್ನು ಪಡೆಯುವುದು ಹೇಗೆ, ಇದೆಲ್ಲವನ್ನ ಗರುಡ ಪುರಾಣ ಹೇಳ್ತದೆ. ಇನ್ನು ಸವಿಸ್ತಾರವಾಗಿ ಬೇರೆ ಗ್ರಂಥಗಳಲ್ಲಿದ್ದರೂ ಕೂಡ ಇದರಲ್ಲಿ ಈ ಥರದ ಒಂದೊಂದು ವಿಚಾರಗಳನ್ನು ಹೇಳ್ತದೆ, ಹೇಗೆ ಮಾಡಬೇಕು ಅಂತ. ಅದಾಗಿ ಈ ಛಂದಸ್ಸು ಇವೆಲ್ಲ ಹೇಳಿದ್ರೆ ನಿಮಗೆ ಕನ್ಫ್ಯೂಸ್ ಆಗ್ತದೆ. ಮಾತಾಡಲಿಕ್ಕೆ ನಮಗೊಂದು ಸ್ವರ ಬೇಕಲ್ಲ. ಒಂದು ಮನುಷ್ಯ ಮಾತಾಡಿದ್ರೆ ಇನ್ನು ಕೇಳಬೇಕು ಅಂತ ಅನಿಸ್ಬೇಕಂತೆ. ಸಮಯ ಹೋದದ್ದು ಗೊತ್ತಾಗಬಾರ್ದು, ಅಷ್ಟು ಚಂದ ಮಾತಾಡಬೇಕು. ಹಾಗೆ ಮಾತಾಡಬೇಕು ಅಂತಂದರೆ ಹನುಮಂತನನ್ನು ಕರೆಸಬೇಕು. ಅಲ್ಲ, ರಾಮನೇ ಹೇಳದ್ದು ಅಂತ. ಅಷ್ಟು ಅದ್ಭುತ ವಾಗ್ಮಿ ಯಾರೂ ಇಲ್ಲ ಅಂತ. ನಾವೆಲ್ಲ ಏನೂ ಅಲ್ಲ ಅಂದರೆ ಹೇಳೋದು, ಅಷ್ಟು ಚಂದ ಮಾತಾಡಬೇಕು. ಅದಕ್ಕೆ ಭಾಷೆಯ ಜ್ಞಾನಗಳಿರಬೇಕು. ಈಗ ಭಾಷೆಯ ಜ್ಞಾನ ಅಂತ ಹೇಳುವಾಗ ಏನು ಕನ್ನಡ, ಇಂಗ್ಲೀಷು, ಹಿಂದಿ, ತಮಿಳು, ತೆಲುಗು ಎಲ್ಲ ಬರಬೇಕು ಹಾಗಲ್ಲ. ಆಡುವ ಭಾಷೆಯಲ್ಲಿ ಇರುವಂತಹ ವಿಭಿನ್ನತೆಗಳನ್ನು, ಅದರಲ್ಲಿರುವಂತಹ ಸ್ಕೇಲ್ಸ್, ಈಗ ಸಂಗೀತದವ್ರಿಗೆ ಗೊತ್ತಿರ್ತದೆ, ಸ್ಕೇಲ್ ಅಂತೀವಲ್ಲ, ಸ್ಕೇಲು, ಸ್ವರ, ಟೆಂಪೋ ಎಲ್ಲ ಇರ್ತದೆ. ಹಾಗೆ ಮಾತಿನಲ್ಲಿರಬೇಕು. ಹಾಗೆ ಮಂತ್ರಗಳಲ್ಲೂ ಅದಕ್ಕೆ ಸ್ವರ ಕೊಟ್ಟಿರೋದು. ಆ ಸ್ವರಗಳ ಏರಿಳಿತಗಳು ಹೇಗೆ ಬೇಕು ಅಂತಂದ್ರೆ ಆ ರೀತಿ ಇದ್ದಾಗ ಒಂದು ವೈಬ್ರೇಷನ್ ಕ್ರಿಯೇಟ್ ಆಗ್ತದೆ ಅಂತ. ನಾನು ಹೀಗೆ ಇದರಲ್ಲಿರುವ ಹಾಗೆ ಓದ್ಬೋದು, ಆಯ್ತಾ? ಯಾರು ನನ್ನ ಸುತ್ತ ಜನಗಳು ಎಂಥದ್ದು ಅರ್ಥ ಆಗುದಿಲ್ಲ. 4ನೇ ದಿನಕ್ಕೆ ನೀವು ಯಾರು ಕೂರುವುದಿಲ್ಲ ಅಲ್ವಾ? ಹಾಗಾದ್ರೆ ಅದನ್ನ ಮಾತಾಡುವುದು ಹೇಗೆ ಅಂತ, ಛಂದೋಭರಿತವಾಗಿ ಮಾತಾಡುವುದು ಹೇಗೆ, ಗರುಡ ಪುರಾಣ ಎಂಥ ಅದ್ಭುತ ಅಲ್ವಾ? ಏನ್ ತಪ್ಪುಂಟು ಇದರಲ್ಲಿ ಅಂತ ಛಂದೋಭರಿತರು. ಈಗ ನಮ್ಮಲ್ಲಿ ಸಾಧಾರಣಕ್ಕೆ ಭಾಷೆಯನ್ನಾಡುವಾಗ ಹೇಳುವುದುಂಟು, ಹೀಯಾಳಿಸುವುದುಂಟು. ಒಂದೊಂದು ಪ್ರಾಂತ್ಯಕ್ಕೆ ಪ್ರತಿಯೊಂದು
50 ಕಿಲೋಮೀಟರ್ ರೇಂಜ್ನಲ್ಲಿ ಕನ್ನಡದಲ್ಲೇ ಭಾಷೆಗಳು ಬದಲಾವಣೆ ಆಗ್ತದೆ. ಆಯಿತಾ? ನಾವು ಹಾಗಾಗಿ ಭಾಷೆ ಆಡುವಾಗ, ಭಾಷೆಯನ್ನು ನೋಡುವಾಗ ಅದನ್ನು ಅರ್ಥೈಸುವಂತಹ ಕ್ರಮ ಬೇಕು. ಈಗ ನಾನು ಹಿಂದೊಂದು ಸಲ ಹೇಳಿದ್ದೆ ಇದನ್ನು. ಈ ಕರಾವಳಿಯ ಕೆಲವೊಂದು ಪ್ರಾಂತ್ಯಕ್ಕೆ ಹೋದ ತಕ್ಷಣ ಅವರು ಮನೆಗೆ ಅತಿಥಿ ಬಂದಿರ್ತಾರೆ ಅಥವಾ ನೆಂಟರು ಯಾರೋ ಬಂದರು, ಊಟ ಅಂತಾರೆ. ಎಂತ ಅರ್ಥ? ಇನ್ನೂ ಒಂದುಂಟು, ಸ್ವಲ್ಪ ಮುಂದೆ ಹೋದರೆ ಊಟ ಆಯಿತು ಅಂತಾರೆ. ಎಂತ ಅರ್ಥ ಮಾಡ್ಕೊಳ್ಳೋದು? ಈಗ ಊಟ ಆಯಿತು ಅಂತ ಹೇಳೋದಾ, ಇಲ್ಲ ಅಂತ ಹೇಳಬೇಕಾ, ಏನಂತ ಅಂತ? ಊಟ ಆಯಿತು ಅಂತಾರೆ, ಇವರು ಊಟ ಆಯಿತು ಅಂತಾರೆ. ಎರಡೂ ಶಬ್ದ ಒಂದೇನು. ಹಾಗಾದರೆ ಹೇಳುವ ಧ್ವನಿಯಲ್ಲಿ ಬದಲಾವಣೆ, ಅದರಲ್ಲಿ ಅರ್ಥ ಆಯಿತು ಅಂತ. ಏನು ಕಮ್ಯುನಿಕೇಟ್ ಮಾಡಬೇಕಿತ್ತು ಅದು ಕಮ್ಯುನಿಕೇಟ್ ಆಯಿತು. ಊಟ ಆಯಿತು ಅಂದರು, ಅವ್ರಿಗೆ ಗೊತ್ತಾಯ್ತು ಅದು ಪ್ರಶ್ನೆ ಅಂತ. ಊಟ ಆಯಿತು. ಹಾಗಾದರೆ ಶಬ್ದಗಳಲ್ಲ ಅಲ್ವಾ? ಮಾತಾಡುವ ಶೈಲಿಗೆ ಶಬ್ದಗಳಲ್ಲ ಮ್ಯಾಜಿಕ್ ಇರೋದು, ಆಡುವ ಧ್ವನಿಯಲ್ಲಿರೋದು. ಆಯಿತಾ? ಈಗ ಅಪ್ಪ ಅಮ್ಮ ಸಾಮಾನ್ಯ ಶಬ್ದ, ಪ್ರತಿನಿತ್ಯ ನಾವು ಅಪ್ಪ ಅಂತ ಕರಿತೇವೆ, ಅಮ್ಮ ಅಂತ ಕರಿತೇವೆ ಅಲ್ವಾ? ಕೆಲವೊಬ್ಬರು ಕರೆದಾಗ ಯಾಕೆ ಜಗಳ ಆಗ್ತದೆ? ಅದೇ ಶಬ್ದ. ಬೀದಿಯಲ್ಲಿ ಜಗಳ ಆಡುವಾಗ ಬರ್ತದಲ್ಲ, ಶಬ್ದ ಅದೇ ಅಲ್ವಾ? ಹಾಗಾದ್ರೆ ಧ್ವನಿಗೊಂದು ಭಾಷೆ ಉಂಟು, ಧ್ವನಿಗೊಂದು ಭಾಷೆ ಉಂಟು ಅಂತ. ಅದೇ ಓಂಕಾರದ ಮಕಾರವನ್ನು ಹೇಳುವಂಥದ್ದು. ಆ ಒಂದು ಚಂದದ ನುಡಿಯನ್ನು ಗರುಡ ಪುರಾಣ ನಮಗೆ ಉಪದೇಶ ಮಾಡ್ತದೆ. ಹೀಗೆ ಹೇಗೆ ಬದುಕಬೇಕು. ನಾನು ಮಧ್ಯ ಪ್ರವಚನ ಮಾಡುವಾಗ ಒಂದು ಹೇಳಿದ್ದೆ, ಈ ಪುಸ್ತಕ ಹಿಡ್ಕೊಂಡು ಒಂದು ಪುಸ್ತಕ ಬರೀಬೋದು, ಬದುಕಲು ಕಲಿಯಿರಿ ಅಂತ. ಹೀಗೆ ಕರ್ಮದಲ್ಲಿ ಹೇಗೆ ಬದುಕಬೇಕು, ಮನುಷ್ಯನಾದವನು ಹೇಗಿರಬೇಕು, ಆಯ್ತಾ? ಆ ಮನುಷ್ಯನಿಗೆ ಭಗವಂತ ಕೊಟ್ಟ ದೇಹವನ್ನು ಹೇಗೆ ಸುದೃಢವಾಗಿಟ್ಕೊಳ್ಬೇಕು ಅಂತ ಹೇಳಿದಂತಹ ಗರುಡ ಪುರಾಣ ಮತ್ತೆ ಧ್ವನಿಯಲ್ಲಿ ಬದಲಾವಣೆ ಮಾಡಿ ಹೇಳಲಿಕ್ಕೆ ಪ್ರಾರಂಭ ಮಾಡ್ತದೆ. ಹೀಗೆಲ್ಲ ನೀನು ಬದುಕಲಿಲ್ಲ ಅಂತ ಆದರೆ ನಿನ್ನ ಸಾವಿನಲ್ಲಿ ನಿನಗೆ ಅದರ ಪರಿಣಾಮ ಗೊತ್ತಾಗ್ತದೆ. ಹಾಗಾಗಿ ಸಾವಿನ ಭಯ ಹೋಗ್ಲಿಕ್ಕೋಸ್ಕರ ಆದರೂ ಹೀಗೆ ಬದುಕಪ್ಪ ಅಂತ ಹೇಳಿದ್ದೇನೆ. ಪುಣ್ಯ ಜೀವಗಳು, ಪಾಪ ಜೀವಗಳು. ಪುಣ್ಯ ಜೀವಗಳು ಹೇಗೆ ಭಗವಂತನೆಡೆಗೆ ಹೋಗ್ತಾರೆ ಅದು ಅದ್ಭುತ, ಎಲ್ಲರಿಗೂ ಸಾಧ್ಯ ಇಲ್ಲ ಅದು. ಇಲ್ಲಿ ವೇದಿಕೆ ಮೇಲೆ ಕೂತು ನಾ ಹೇಳೋದು ಸುಲಭ. ಆ ಪ್ರಯತ್ನದಲ್ಲಿ 40 ವರ್ಷ ನಾನು ಕಳೆದು ಬಿಟ್ಟರೆ ಅದರಲ್ಲಿ ಒಂದು ಹೆಜ್ಜೆ ಮುಂದೆ ಹೋಗಿದ್ದೀನಿ ಅಂತ ನನಗಿನ್ನೂ ಭಾವನೆ ಇಲ್ಲ. ಆದರೆ ಪ್ರಯತ್ನ ಬಿಡಲಿಕ್ಕಿಲ್ಲ. ನಮ್ಮಲ್ಲಿ ಹೇಳೋದುಂಟು, ಎಷ್ಟು ದೇವರ ಪೂಜೆ ಮಾಡಿದೆ, ಎಷ್ಟು ಭಗವಂತನ ಪೂಜೆ ಮಾಡಿದೆ, ಎಲ್ಲ ಮಾಡಿದೆ, ನಮಗೇನೂ ಆಗಲಿಲ್ಲ ಅಂತ. ಏನೂ ಆಗಲಿಲ್ಲ ಅನ್ನೋದ್ರ ಹಿಂದೊಂದಾಗಿದೆ ಅಂತ ಯಾರಿಗೂ ಗೊತ್ತಾಗೋದಿಲ್ಲ, ಅದನ್ನ ಯಾರೂ ಗಮನಿಸೋದು. ಹಾಗಾಗಿ ಆ ಪ್ರೇತಕಾಂಡದಲ್ಲಿ ಯಾಕೆ ಮಾಡಬೇಕು, ಏನು ಮಾಡಬೇಕು? ದಾನದಲ್ಲಿ ಲೋಭ ಇರಬಾರ್ದು. ದಾನ ಅನ್ನೋದು ದಾನವೇ ಹೊರತು ಭಿಕ್ಷೆ ಎಲ್ಲ ಅಂತ ವಾರ್ನಿಂಗ್ ಕೊಡ್ತದೆ ಅಲ್ಲ. ಹೇಗೆ ಬದುಕಬೇಕು ಎಲ್ಲ ಇದ್ರ ಮಧ್ಯದಲ್ಲಿ ಹೇಳುವಾಗ ಇದಕ್ಕಿಂತ ಮುಂಚೆ ಈ ಸ್ತ್ರೀ ಧರ್ಮಗಳ ಬಗ್ಗೆ ನಾನು ಈ ಸ್ತ್ರೀ ಧರ್ಮವನ್ನು ಹೇಳಿದ್ದೇನೆ ಸ್ಪಷ್ಟವಾಗಿ. ಯಾಕೆ ಅನ್ನೋದನ್ನು ಹೇಳಿದ್ದೇನೆ, ಅದರ ಹಿಂದಿರುವ ವೈಜ್ಞಾನಿಕ ಕಾರಣಗಳನ್ನು ಹೇಳಿದ್ದೇನೆ. ನಾನು ಹೇಳೋದು, ಆ ರೀತಿ ಬದುಕಿದ್ರೆ ಇವತ್ತು ಗಲಾಟೆ ಆಗ್ತಾ ಉಂಟಲ್ಲ ಹುಡುಗರದು. ಯಾಕೆ ಈ ರೀತಿ ಬುದ್ಧಿ ಬಂತು ಅಂತ ಕೇಳಿದ್ರೆ ಅವ್ರಿಗೆ ಇದ್ರ ವಿಚಾರದ ಬಗ್ಗೆ ತಿಳಿಸೋರು ಯಾರೂ ಇಲ್ಲದೆ ಈ ರೀತಿ ಕ್ರಿಯೆ ಮಾಡ್ತಾ ಇದ್ದಾರೆ. ಅವ್ರನ್ನೆಲ್ಲ ನೋಡುವಾಗ ನನಗೆ ಹೇಳ್ತೇನೆ, ಅದೇ ಮಾತು ಇಲ್ಲೆಲ್ಲಿ ಬರ್ತದೆ ಅಂತ ಹೇಳ್ತೇನೆ. ಒಂದು ಮಾತು ರವೀಂದ್ರನಾಥ್ ಟ್ಯಾಗೋರ್ ಅವ್ರದ್ದು ಒಂದು ಕವನದಲ್ಲಿ ಓದಿದ ಮಾತು ನೆನಪಾಗ್ತದೆ.
ಟರನೈಸಿಂಗ್ ಫಾರ್ ದ ಕಂಟ್ರಿ ಈಸ್ ಟರನೈಸಿಂಗ್ ಟು ದ ಕಂಟ್ರಿ. ದೇಶಕ್ಕಾಗಿ ನಾನು ಕೊಲೆ ಮಾಡ್ತೇನೆ, ಅನ್ಯಾಯ ಮಾಡ್ತೇನೆ ಅಂತ ಹೇಳೋದು ದೇಶಕ್ಕೆ ಅನ್ಯಾಯ ಮಾಡೋದು. ಹಾಗೆ ಧರ್ಮಕ್ಕಾಗಿ ನಾನು ಅನ್ಯಾಯ ಮಾಡ್ತೇನೆ ಅಂತ ಹೇಳೋದು ಧರ್ಮಕ್ಕೆ ಅನ್ಯಾಯ ಮಾಡೋದು. ಅದೇ ನಡೀತಾ ಇರೋದು. ಈಗ ಏನು ನಡೀತಾ ಇದೆ, ಏನು ಗೊತ್ತಾಗ್ತಾ ಇದೆ ಹುಡುಗರಿಗೆ? ಯಾಕೆ ಆ ಸಂಸ್ಕಾರಹೀನತೆ? ನಿಜವಾಗ್ಲೂ ಹೇಳಬೇಕು ಅಂದರೆ, ಯಾರೋ ಈ ನೀಟಿನ ವಿಚಾರ ನಾನು ಹೇಳಿದ್ದು, ನೀಟ್ ವಿಚಾರಕ್ಕಾಗಿ ಗಲಾಟೆ ಮಾಡ್ತಿದ್ದಾರಲ್ಲ, ಅವ್ರು ನಿಜವಾಗ್ಲೂ ನೀಟ್ ಬರ್ದಿದ್ದಾರ ಅಂತ ಅನುಮಾನ. ಯಾಕೆ ಗೊತ್ತುಂಟಾ? 2ನೇ ಪರೀಕ್ಷೆ ಆಗಿ ಪರೀಕ್ಷೆ ಬೇಕು ಅನ್ನೋರು ಪಾಸ್ ಮಾಡಿಕೊಂಡು ಮುಂದೆ ಹೋಗಾಯ್ತು, ಇವರೇನೋ ಗಲಾಟೆ ಮಾಡ್ತಾನೆ ಕೂತಿದ್ದಾರೆ. ಏನು ಸಾಧಿಸಿದ್ರಿ ಅಂತ? ಏನು ಸಾಧಿಸಿದ್ರಿ ನೀವು? ಏನು ನೀವು ಉದ್ದೇಶ ಏನು ಅಂತ? ಏನೂ ಇಲ್ಲ. ಇದೆಲ್ಲ ಜೀವನ. ಹಾಗಾಗಿ ಈ ಸ್ತ್ರೀ ಧರ್ಮ ಅಂತ ಹೇಳುವಾಗ ಆ ಧರ್ಮವನ್ನು ಯಾಕೆ ಕಲಿಸಬೇಕು ಅಂತಂದ್ರೆ, ಆ ಸಂಸ್ಕಾರ ಮಕ್ಕಳಲ್ಲಿ ಬರಬೇಕು ಅನ್ನೋದು ಕಾರಣಕ್ಕೋಸ್ಕರ ಸ್ತ್ರೀ ಧರ್ಮವನ್ನ ಮಾಡಿ ಅಂತ. ಏನಾದ್ರು ಅನ್ಯಾಯ ಹೇಳಿದ್ದೇನಾ ನಾನು? ನಿಮಗೆ ತೊಂದರೆ ಆಗುವ ವಿಚಾರ ಏನಾದರೂ ನಮ್ಮ ಪುರಾಣದಲ್ಲಿ ಹೇಳಿದ್ಯಾ? ಮತ್ತೆ ಒಂದು ವಾರ್ನಿಂಗ್ ಹೇಳ್ತದೆ, ನಿಮ್ಮ ಆರೋಗ್ಯ ಹೀನತೆ ಆದಾಗಲೂ ಕೂಡ 4 ಗಂಟೆಗೆ ಹೇಳಿ ಅಂತ ನಾ ಹೇಳೋದಿಲ್ಲ, ನಾನಲ್ಲ, ಪುರಾಣವೇ ಹೇಳೋದಿಲ್ಲ. ನಿಮ್ಮ ಆರೋಗ್ಯದ ಸ್ಥಿತಿ ಸರಿ ಇಲ್ಲದೆ ಇದ್ದಾಗ, ಅದಕ್ಕೆ ನಮ್ಮಲ್ಲಿ ಕಾಲಕ್ಕೆ ಸಂಸ್ಕಾರಗಳಲ್ಲಿ ಹೇಳ್ತಾ ಬಂದದ್ದು. ಈಗ 40 ವರ್ಷ 30 ವರ್ಷ ಆದರೂ ಮಕ್ಕಳು ಮದುವೆ ಆಗೋದಿಲ್ಲ ಆಯಿತಾ. ಹಿಂದೆಲ್ಲ 50-52 ಆಗುವಾಗ ಆಯಿತಾ, ಮನೆಯಲ್ಲಿ ಸೊಸೆಗೆ ಎಲ್ಲ ಜವಾಬ್ದಾರಿ ಕೊಟ್ಟು, ಅತ್ತೆ ಶಿವ ಪರಮಾತ್ಮ ಅಂತ ಹೇಳಿ ಧ್ಯಾನದಲ್ಲಿನೂ ಅವ್ರಿಗೆ ಹೇಳಲಿಲ್ಲ 4 ಗಂಟೆಗೆ ಎದ್ದೇಳಿ ಅಂತ, ಅವ್ರಿಗೆ ಹೇಳಲಿಲ್ಲ ಅಂತ. ಎಷ್ಟು ಜನ ಮಾಡ್ತಾರೆ ಈಗ? ಮದುವೆ ಆಗೋದೇ 30 ಮೇಲೆ, ಮನೆಗೆ ಅಪ್ಪ ಅಮ್ಮನ ಹತ್ರ ಬಂದು ಸೇರೋದು 50 ಮೇಲೆ. ಹೀಗೆಲ್ಲ ಈ ವಾತಾವರಣದ ಕಲ್ಪನೆಗಳು ಆಯ್ತಾ. ಮಕ್ಕಳು ಜೊತೆಗಿದ್ರೆ ನಾವು ಪುಣ್ಯವಂತರು ಅಂತ ಅಂದ್ಕೊಂಡಿದ್ದೀವಿ. ಈಗ ಮನೆಯಲ್ಲಿರುವ ಮಕ್ಕಳಿಗೆ ನೀವು ಶಬಾಷಲ್ಲಿ ಏನೂ ತೊಂದರೆ ಇಲ್ಲ, ವ್ಯಕ್ತಪಡಿಸಿದ್ರಲ್ಲ ಅವ್ರಿಗೂ ಗೊತ್ತಾಗೋದು ನನ್ನ ಅಪ್ಪ ಅಮ್ಮ ನನ್ನ ಪ್ರೀತಿ ಮಾಡ್ತಿದ್ದಾರೆ ಅಂತ. ಆದರೆ ಅದರೊಟ್ಟಿಗೆ ಸಂಸ್ಕಾರ ಕೊಡಿ ಅಂತ. ಸಂಸ್ಕಾರ ಕೊಡೋದಕ್ಕೆ ನೀವು ಅದರ ಹಿಂದಿರುವ ಕಾರಣಗಳನ್ನು, ಜ್ಞಾನಗಳನ್ನು ಕಲ್ಪಿಸಿಕೊಡಿ. ಹಾಗೆ ನೀವು ಮಾಡಿದ್ರೆ ನಿಮಗೆ ಗೊತ್ತಿಲ್ಲದೆ ನಿಮ್ಮ ಮಕ್ಕಳು ಮಾಡ್ತಾರೆ. ಭಗವದ್ಗೀತೆ ಹೇಳುವಾಗ ಸೊನ್ನೊಳ್ಳಿ ಗುರುಗಳು ಯಾವಾಗಲೂ ಹೇಳೋದುಂಟು, ನೀವು ಬೆಳಗ್ಗೆ ಎದ್ದು ಪ್ರತಿನಿತ್ಯ ಆಯಿತಾ ತುಳಸಿಗೆ ಪೂಜೆ ಮಾಡಿ ಆಯಿತಾ, ಆಮೇಲೆ ಹೋಗಿ ದೇವರ ಪೂಜೆ ಮಾಡಿ, ಮಗು ನಿಮ್ಮ ಜೊತೆ ಬರ್ತಾ ಇರ್ತದಲ್ಲ ಆಯಿತಾ. ಹಾಗೊಂದು 6 ತಿಂಗಳು ವರ್ಷ ಆಗುವಾಗ ಒಂದು ದಿನ ನೀವು ಆಗಲಿಲ್ಲ ಅಂದ್ಬಿಟ್ರು ಆ ಮಗು ಮಾಡ್ತಾ ಇರ್ತದೆ. ಅದಕ್ಕೆ ಮಾಡುವಂಥ ಅಜ್ಜ ಹೇಳಲಿಲ್ಲ, ಅಜ್ಜಿ ಹೇಳಲಿಲ್ಲ, ಅದು ಮಾಡುವುದನ್ನು ನೋಡಿ ಅದು ಕಲಿತು ಅಂತ. ಹಾಗಾಗಿ ನಾವು ಅದನ್ನು ರೂಢಿ ಮಾಡುವ, ಹಾಗೆ ಬದುಕುವ. ಯಾಕೆ ಅಂತಂದ್ರೆ ಈ ಹೆಣ್ಣು ಜನ್ಮ ಅನ್ನೋದಕ್ಕೆ ನಮ್ಮಲ್ಲಿ ಎಷ್ಟು ಗೌರವ ಕೊಟ್ಟಿದ್ದಾರೆ ಗೊತ್ತಾ? ಗಂಡಸರಿಗೆ ಸಿಕ್ಕಾಪಟ್ಟೆ ಕೆಲಸ ಹೇಳಿದ್ದಾನೆ. ಹೀಗೆ ಕರ್ಮ ಮಾಡ್ಬೇಕು, ಹೀಗೆ ಮಾಡ್ಬೇಕು, ಹೀಗೆ ಪೂಜೆ, ಹೀಗೆ ಬದುಕಬೇಕು, ಹೀಗೆ ಸಮಾಜವನ್ನ ನೀನು ಫೇಸ್ ಮಾಡಬೇಕು, ಸಮಾಜದಲ್ಲಿ ಹೀಗೆ ಬದುಕಬೇಕು, ನೀನು ಹೀಗೆ ಮಾತಾಡಬೇಕು, ಹೀಗೆ ಅರ್ಥಕ್ರಿಯೆ ಅಂದ್ರೆ ವ್ಯವಹಾರವನ್ನು ಹೀಗೆ ಮಾಡ್ಬೇಕು. ಎಷ್ಟು ಕಷ್ಟ ಉಂಟು ಗೊತ್ತುಂಟ? ಹೆಣ್ಮಕ್ಳಿಗೆ ಸುಲಭವಾಗಿ ಹೇಳಿದ್ದಾನೆ. ಅವ್ರು ಎಷ್ಟು ಮಾಡಿದ್ರೆ ಭಗವಂತನ ಸಾನ್ನಿಧ್ಯ ಸಿಗ್ತದೆ ಅಂತ ಸಂತೋಷ ಪಡಬೇಕು. ಆ ಜನ್ಮ ನಿಮಗೆ ಸಿಕ್ಕಿದ್ದಕ್ಕೆ. ಆತ್ಮದಲ್ಲಿ ಸ್ತ್ರೀ ಪುರುಷ ಇಲ್ಲ, ಮತ್ತೆ ನೆನಪಿಟ್ಟುಕೊಳ್ಳಿ, ಆತ್ಮಕ್ಕೆ ಸ್ತ್ರೀ ಮತ್ತು ಪುರುಷ ಅನ್ನುವ ಭೇದ ಇಲ್ಲ ಆಯ್ತಾ. ನಾಳೆ ಭಗವಂತ ಅವತಾರ ತಗೊಳ್ಬೇಕು ಅಂತಾದ್ರೆ ನಿಮ್ಮಂತರ ಹೆಣ್ಣು ಅಥವಾ ತಾಯಂದಿರ ಆಶ್ರಯವನ್ನೇ ಪಡಿಬೇಕು ಭೂಮಿಯಲ್ಲಿ, ಬಿಟ್ರೆ ಗಂಡಸರ ಆಶ್ರಯ ಪಡೀಲಿಕ್ಕೆ ಆಗುವುದಿಲ್ಲ. ಎಷ್ಟು ಪುಣ್ಯವಂತರು. ಹಾಗಾದ್ರೆ ಎಲ್ಲಿ ನಮ್ಮಲ್ಲಿ ಹೆಣ್ಣು ಮಕ್ಕಳನ್ನ ಡಾಮಿನೇಟ್ ಮಾಡಿರೋದು? ಹೇಳಿಲ್ಲ ಅಂತ.
ಈಗ ನಾನು ಅದನ್ನೇ ಹೇಳಿದೆ, ಈ ವಸ್ತ್ರ ಸಂಹಿತೆಗಳ ಬಗ್ಗೆ ರಿಸ್ಟ್ರಿಕ್ಷನ್ಸ್ ಹಾಕ್ತಿದ್ರು, ಹಾಗೆ ಹೀಗೆ. ನೀವು ನಿಮ್ಮನ್ನು ರಕ್ಷಣೆ ಮಾಡಿಕೊಳ್ಳುವಂತಹ ಕೆಪಾಸಿಟಿ ಇದ್ದರೆ, ಬೇರೆಯವರು ಆಡಿದ ಮಾತಿಗೆ ನೀವು ಬೆಲೆ ಕೊಡೋದಿದ್ದರೆ ಹಾಕ್ಕೊಳ್ಳಿ, ಏನು ಬೇಕಾದ್ರು, ಯಾರೂ ನಿಮ್ಮನ್ನು ತಡೆಯೋದಿಲ್ಲ. ಅವರು ಹಾಗೆ ಹೇಳ್ತಾರೆ, ಇವರು ಹೀಗೆ ಹೇಳ್ತಾರೆ, ಅದು ಹಾಕಿದ್ರಿಂದ ಕೆಟ್ಟ ದೃಷ್ಟಿಯಿಂದ ನೋಡ್ತಾರೆ, ಒಳ್ಳೆಯ ದೃಷ್ಟಿ, ಇವೆಲ್ಲ ಮಾತಾಡ್ತೀರಾ, ಕಾಪಾಡ್ಕೊಳ್ಳಿ, ನಿಮ್ಮನ್ನು ನೀವು ಕಾಪಾಡ್ಕೊಳ್ಳಿ ಅಂತ. ಫಲವತ್ತಾದಂತಹ ಫಲಗಳು ಗದ್ದೆಯಲ್ಲಿ ಬಿಟ್ಟಾಗ ರೈತ ಬೇಲಿ ಯಾಕೆ ಹಾಕಬೇಕು ಅಂತ ಅದು ಹೇಳಲಿಕ್ಕೆ ಬರ್ತದ? ಅತ್ತೇನೆ ಅಯ್ಯೋ ಅಯ್ಯೋ ನನಗೆ ಬಂಧನ ಹಾಕಿದ್ದಾರೆ, ರಿಸ್ಟ್ರಿಕ್ಟ್ ಮಾಡಿದ್ದಾರೆ, ಡಾಮಿನೇಟ್ ಮಾಡಿದ್ದಾರೆ ಅಂತ ಹೇಳಿದ್ರೆ ಏನಾಗ್ತದೆ ಅರ್ಥ? ಹಾಗೆ ಬಿಟ್ಟರೆ ದನ ಬಂದು ತಿಂದು ಹೋಗ್ತದೆ. ಹಾಗಾಗಬಾರದು ಅಂತ ಒಂದಿಷ್ಟು, ಆ ಒಂದು ಲಿಮಿಟೇಷನ್ ಸೀಮೆಯಲ್ಲಿ ಬದುಕಿ ಯಾರೂ ನಿಮ್ಮನ್ನು ತಡೆಯೋರಿಲ್ಲ, ಆ ಸಂಸ್ಕಾರದಲ್ಲಿ ಬದುಕಿ. ಆಮೇಲೆ ಈ ಸ್ತ್ರೀ ಧರ್ಮ ಆಗುವಾಗ ವಿಶೇಷವಾಗಿ ಮತ್ತೆ ಈ ಒಂದು ತಪ್ಪು ಕಲ್ಪನೆ, ಗರುಡ ಪುರಾಣದಲ್ಲಿ ಹೆಣ್ಮಕ್ಕಳ ತಿಂಗಳ ಒಂದು ರಜೆಯ ವಿಚಾರದಲ್ಲಿ, ರಜಸ್ವಲ ವಿಚಾರದಲ್ಲಿ ತುಂಬ ಕೆಟ್ಟದಾಗಿ ಹೇಳಿಲ್ಲ ಅಂತ ನಾನು ತೋರಿಸಿದ್ದೇನೆ. ಆ ವಿಚಾರ ತುಂಬ ಮಾತಾಡಿದ್ದೇನೆ, ಮತ್ತೆ ಹೇಳುವುದಿಲ್ಲ. ಇಷ್ಟನ್ನು ಹೇಳಿ ಪ್ರೇತಕಾಂಡದಲ್ಲಿ ಬಹಳಷ್ಟು ವಿಚಾರ, ಹೇಗೆ ಕರ್ಮ ಮಾಡಬೇಕು, ಯಾಕೆ ಕರ್ಮ ಮಾಡಬೇಕು ಎಲ್ಲ ಹೇಳಿ, ಅದರಲ್ಲಿ ವಿಶೇಷವಾಗಿ ಹೇಳುವಂಥದ್ದು ಪ್ರೇತಕಾಂಡದಲ್ಲಿ ಶಿಕ್ಷೆಯ ಬಗ್ಗೆ ತಲೆಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ ನೀವು. ಯಾಕೆ ಗೊತ್ತುಂಟ? ಮೊದಲನೇದು ನಾನು ಒಂದು ಮಾತು ಹೇಳ್ತೇನೆ ಆಯ್ತಾ, ನನಗೆ ಈ ರೀತಿ ಶಿಕ್ಷೆ ಆದ್ರೆ ಅಂತ ಭಯ ಪಡೋದಕ್ಕಿಂತನೂ ನಾನು ಹಾಗೆ ಬದುಕಬಾರ್ದು ಅಂತ ನಿರ್ಧಾರ ನಾವು ಮಾಡ್ಬೇಕಲ್ವಾ? ಇಲ್ಲ ಅಂತಂದ್ರೆ ವ್ಯಾಸರು ಇದನ್ನು ಬರ್ದದ್ದು ವೇಸ್ಟು ಅಂತ ನಿಜವಾಗ್ಲೂ ಹೇಳ್ತೇನೆ ನಾನು. ಹಾಗೆ ಬದುಕುವುದರಿಂದ ಅದರಿಂದಾಗಿ ನಮಗೆ ಆ ರೀತಿ ಶಿಕ್ಷೆಗಳು ಮುಂದೆ ಕಾದಿದೆ ಅಂತಂದ್ರೆ, ನೀವು ಓದಿದ್ರೂ ಕಾದಿದೆ, ಓದದೇ ಇದ್ರೂ ಕಾದಿದೆ. ನೀವು ಹೇಗೆ ಬದುಕಿ ಸರಿ ಆ ರೀತಿಯಾದಂತಹ ಕ್ರಿಯೆಯಲ್ಲಿ ನಡೆಯುತ್ತೆ ಅಂತ ಆದಮೇಲೆ ಅದರ ಬಗ್ಗೆ ಭಯ ಪಡುವ ಅವಶ್ಯಕತೆ ಇಲ್ಲಲ್ಲ ಅಲ್ವಾ? ಎಕ್ಸಾಮಿಗೆ ಹೋದರೆ ಪಾಸ್ ಆಗ್ತೀನೋ ಫೇಲ್ ಆಗ್ತೀನೋ ಅನ್ನುವಂತಹ ಭಯ ನಮಗೆ ಬೇಕಾಗಿಲ್ಲ. ನಾನು ಫೇಲ್ ಆಗ್ತೀನಿ ಹಂಗಾಗಿ ನಾನು ಹೋಗುದಿಲ್ಲ, ಕಷ್ಟ ಇದೆಯಂತೆ, ಫೇಲ್ ಆಗ್ಬಿಟ್ರೆ ಅಂತ ಹೇಳಿ ಎಕ್ಸಾಮಿಗೆ ಹೋಗದೆ ಇದ್ರೆ ಆಗ್ತದಾ? ಹೋಗಿ ಬರೆದ್ರೆ ಅಲ್ವಾ ಮುಂದಿನ ಗೊತ್ತಾಗೋದು ಪಾಸೋ ಫೇಲೋ ಅನ್ನೋದು. ಹಾಗಾದ್ರೆ ಹೀಗೆ ಬದುಕಬೇಕು ಅಂತ ಹೇಳಿ ಮ್ಯಾನುಸ್ಕ್ರಿಪ್ಟ್ ನಿಮಗೆ ಕೊಟ್ಟಿರ್ಬೇಕಾದ್ರೆ, ನಿಮ್ಮ ಕೈಯಲ್ಲಿ ಎಲ್ಲ ಶಸ್ತ್ರಗಳಿರಬೇಕಾದ್ರೆ, ಜೀವನ ಎನ್ನುವ ಯುದ್ಧದಲ್ಲಿ ಸುಗಮವಾಗಿ ಬದುಕಲಿಕ್ಕೆ ಎಲ್ಲ ಅವಕಾಶ ಉಂಟು ಅಂತ. ಹಾಗೆ ಬದುಕದವನಿಗೆ ಪ್ರೇತಕಾಂಡ ಯಾವ ಭಯವೂ ಇಲ್ಲ. ಅದು ಹೇಳುವುದಿಷ್ಟೇ, ಪುಣ್ಯ ಜೀವಿಗಳಾಗಿ ಬದುಕ್ರಪ್ಪ. ನೀವು ಪುಣ್ಯ ಜೀವಿಗಳಾಗಿ ಬದುಕಲಿಕ್ಕೆ ನಾನು ಎಲ್ಲ ರೀತಿಯಾದಂತಹ ಮಾರ್ಗವನ್ನು ತೋರಿಸಿಕೊಟ್ಟಿದ್ದೇನೆ. ಅದನ್ನ ಹೇಳುವುದು ಉಂಟಲ್ಲ ಎಲ್ಲ, ಆಯ್ತಾ? ದಾನ ಮಾಡುವಾಗ ಲೋಭ ಇರಬಾರದು. ಅಲ್ಪ ಪುಣ್ಯ ಅಲ್ಪ ಪಾಪಗಳಿದ್ದವರಿಗೆ ಪುತ್ರನಿಂದ ಯಾವ ರೀತಿ ಲಾಭವನ್ನು ಪಡಿಬೇಕು. ಮಗನಾದವನು ಈಗ ನಾನು ಅದೊಂದು ತಿಳ್ಕೊಳ್ಳಿ. ಪ್ರೇತಕಾಂಡ ಅಂತ ಹೇಳುವಾಗ ಪ್ರೇತಕಾಂಡದಲ್ಲಿ ಹೇಳಿದಂತಹ ಔರ್ಧ್ವದೇಹಿಕ ಕ್ರಿಯೆಗಳು, ಶ್ರಾದ್ದ ಪ್ರಯೋಗಗಳು, ಮಹಾಲಯದಲ್ಲಿ ನಾವು ಪಿಂಡ ಎಲ್ಲ ಉಳಿಸ್ತೇವಲ್ಲ, ಅದೆಲ್ಲ ನಮ್ಮುದ್ಧಾರಕ್ಕಾಗಿ ಮಾಡುತ್ತೆ. ನೀವು ತಂದೆ ತಾಯಿಗೋಸ್ಕರ ಮಾಡದೇ ಇದ್ರೂ ಬೇಜಾರಿಲ್ಲ, ನಿಮಗೆ ಒಳ್ಳೇದಾಗಬೇಕು ಅಂತ ಮಾಡಿ ಅಂತ. ಮತ್ತೆ ಅದರಲ್ಲಿ ತುಂಬ ಆಪ್ಷನ್ಸ್ ಉಂಟು. ನೀವು ಜ್ಞಾನವಂತರನ್ನು ಕೇಳ್ಬೋದು. ಈಗ ಅನುಮಾನಗಳು ಬರೋದು ಸಹಜ. ನಮ್ಮ ಅನುಕೂಲ ಅನಾನುಕೂಲ, ಶಕ್ತಿ, ದೇಹ ಸ್ಥಿತಿಗಳು, ಪ್ರಾಂತ್ಯಗಳು ಇವನ್ನೆಲ್ಲ ನೋಡಿಕೊಂಡು ನಾವು ಕೆಲವೊಂದು ಅನುಕೂಲಗಳನ್ನು ಮಾಡ್ಕೊಳ್ಬೋದು, ಆಯ್ತಾ? ಆದರೆ ಮತ್ತೆ ಹೇಳು, ಯಾರ ಕ್ರಿಯೆಯನ್ನು ಫಾಲೋ ಮಾಡಬೇಕು ಅಂದ್ರೆ ಶಿಷ್ಟಾಚಾರದ ಕ್ವಾಲಿಟೀಸ್ ಹೇಳಿದ್ದಾನೆ. ಆದರೆ ನಾರ್ಮಲ್ ಆಗಿ ಏನು ಮಾಡಬೇಕು, ಹೀಗೆ ಮಾಡಬೇಕು. ಅದು ಪ್ರೇತಕಾಂಡದ ವಿಶೇಷ ಕಲ್ಪನೆ. ಹೀಗೆ ಪ್ರೇತಕಾಂಡವನ್ನು ಹೇಳಿದಂತಹ ಶ್ರೀಮನ್ನಾರಾಯಣ ಅದರಲ್ಲಿ ಶಿಕ್ಷೆಗಳು ಎಲ್ಲ ಹೇಳುವಾಗ ಒಂದು ವಿಚಾರವನ್ನು ಹೇಳ್ತಾನೆ. ಏನು ಗೊತ್ತುಂಟ? ಇದರಿಂದೆಲ್ಲ ತಪ್ಪಿಸ್ಕೊಳ್ಬೇಕು ಅಂತ ಆದರೆ, ಈ ಎಲ್ಲ ರೀತಿಯಾದಂತಹ ಕರ್ಮಗಳಿಂದ ತಪ್ಪಿಸ್ಕೊಳ್ಬೇಕು ಅಂತಾದರೆ ಜ್ಞಾನದ ಗಳಿಕೆ ಮಾಡಬೇಕು.
ಈ ಜ್ಞಾನಕ್ಕಾಗಿ ಏನು ಮಾಡಬೇಕು? ಜ್ಞಾನಕ್ಕಾಗಿ ಏನು ಮಾಡಬೇಕು? ಎಲ್ಲ ಕಡೆಯಲ್ಲೂ ಉಂಟು. ಬರೀ ಪುಸ್ತಕ ಓದಿದ್ರಿಂದ ಜ್ಞಾನ ಅಲ್ಲ. ಪುಸ್ತಕ ಓದೋದ್ರಿಂದ ಮಾತ್ರ ನಮಗೆ ಜ್ಞಾನ ಸಿಗುವುದಲ್ಲ. ಪುಸ್ತಕ ಓದಬೇಕು, ಆದರೆ ಪುಸ್ತಕಕ್ಕಿಂತ ಹೆಚ್ಚು ಮಸ್ತಕಕ್ಕೆ ಕೆಲಸ ಕೊಡಬೇಕು. ಆ ರೀತಿಯಾದಂತಹ ಮಸ್ತಕಕ್ಕೆ ಕೊಟ್ಟಂತಹ ಕೆಲಸದಿಂದ ನಮಗೆ ಹೆಚ್ಚು ಜ್ಞಾನಪೂರಿತವಾದಂತಹ ಜೀವನವನ್ನು ನಡೆಸಲಿಕ್ಕೆ ಸಾಧ್ಯ. ನಮ್ಮಲ್ಲಿ ಆಡು ಭಾಷೆಯಲ್ಲಿ ಒಂದು ಮಾತುಂಟು, ಮಾತು ಬಲ್ಲವನಿಗೆ ಜಗಳವಿಲ್ಲ, ಓಟ ಬಲ್ಲವನಿಗೆ ರೋಗವಿಲ್ಲ ಅಲ್ವಾ? ಹಾಗೆ ಬದುಕಬೇಕು, ಹಾಗೆ ಮಾತಾಡಬೇಕು, ಆ ಶೈಲಿಯಲ್ಲಿ ಇರಬೇಕು ಅಂತ ಆದರೆ ಜ್ಞಾನ ಬೇಕು. ಆ ಜ್ಞಾನದ ವಿಚಾರವನ್ನು ಮತ್ತು ಕೊನೆಯ ಒಂದು ಕಾಂಡದ ಸಾರಾಂಶವನ್ನು ಹೇಳ್ತಾ ನಾಳೆಯ ಭಾಗವನ್ನು ಮುಂದುವರಿಸ್ತೇನೆ. ಅಲ್ಲಿವರೆಗೂ ನಿಮಗೆಲ್ಲರಿಗೂ ಕೂಡ ಶುಭವಾಗಲಿ, ಅಭಿನಂದನೆಗಳನ್ನು ತಿಳಿಸಿ ಈ ದಿನದ ಭಾಗವನ್ನು ಸಂಪೂರ್ಣ ಮಾಡ್ತಾ ಇದ್ದೇನೆ. ಸತ್ಯ ಸಂತು ಯಜಮಾನಸ್ಯ ಕಾಮಾಹ. ಓಂ ಸ್ವಸ್ತಿ.